ಮೊದಲ ಹಂತದ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಹೆಜಮಾಡಿ ಬಿಲ್ಲವಾಸ್ ದೀಪಕ್ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್ ಮೊದಲ ಹಂತದ ಗ್ರಾಮ ಟಾಸ್ ಪಂಚಾಯತ್ ಅನ್ನು ಹೆಜಮಾಡಿದ ಜಯಿಸಿಕೊಂಡು ಮಾಜಿ ಅಧ್ಯಕ್ಷರು ಸುಭಾಷ್ ಪೂಜಾರಿ ದೆಮಲ್ತ್ ಈ ಸಂದರ್ಭ ನಮ್ಮನಟ್ಟುకు ಜೊತೆಯ ಒಂದಿರು ವೇದಿಕೆಗೆ ಬರಡು ಪಂಪಿನ ಚೆತ್ತಿನ ಮೌಖ್ಯದ ಭಿನ್ನಯ ಮತ್ತೊಂದಲ್ಲ ಗ್ರಾಮ ಪಂಚಾಯತ್ ಹೆಜಮಾಡಿದ ಮಾಜಿ ಅಧ್ಯಕ್ಷರು ಸುಭಾಷ್ ಪೂಜಾರಿ ದೆಮಲ್ತ್ ವೇದಿಕೆಗೆ ಬರಡು ಪಂಪಿನ ಚೆತ್ತಿನ ಭಿನ್ನಯನ್ನು ಕೊರೊಂದಿಲ್ಲ ಮೊದಲ ಬ್ಯಾಟಿಂಗ್ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಅದೆಷ್ಟರ ಮಟ್ಟಿಗೆ ಎಸ್ ಅನ್ನು ತಂದುಕೊಡ್ತಂತ ಕಾದು ನೋಡಬೇಕಾಗಿದೆ. ಎರಡೂ ತಂಡಗಳಿಗೂ ಕೂಡ ಬಹಳಷ್ಟು ಒಂದು ಅನಿವಾರ್ಯತೆಯ ಪಂದ್ಯಾಕೂಟ. ಜಯಿಸ ತಂಡ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಆ ಬಳಿಕ ಎಲಿಮಿನೇಟರ್ ಮ್ಯಾಚ್ ಕ್ವೀನ್ಸ್ 11 ಒಂದೆಡೆ ಪ್ರಾರಂಭಿಕ ಹಂತದ ಮೊದಲ ದಾಂಡಿಗರಾಗಿ ಅಂಕಣಕ್ಕೆ ಆಟಗಾರ್ತಿಯರಾಗಿ ಒಂದೆಡೆ ಸ್ಟ್ರೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ ಚೈತ್ರ, ಇನ್ನೊಂದೆಡೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶಿವಾನಿ. ಮೇರೆಗೆ ಪಡುಬಿದ್ರಿ ಘಟಕದ ಸಕ್ರಿಯ ಸದಸ್ಯರು ಹಿಮಾಕರ್ ಅಂಚನ್ಮೇರ್ ದಯಮತ್ ವೇದಿಕೆಗೆ ಬತ್ತದ ಶ್ರೀತಿರಿಗೆ ಗೌರವನ ಸಮರ್ಪಣೆ ಮಲ್ಪಡು ಭಿನ್ನಯ ಮತ್ತೊಂದಲ್ಲ ಶ್ರೀತ ಸುಭಾಷ್ ಪೂಜಾರಿ ಗ್ರಾಮ ಪಂಚಾಯತ್ ಹೆಜ್ಜೆ ಮಾಡಿದ ಮಾಜಿ ಅಧ್ಯಕ್ಷರ ಮೇರೆಗೆ ಇವೊಂಜಿ ಶಾಲ್ ಪಾರ್ದು ಗೌರವನ ಸಮರ್ಪಣೆ ಪಡು ಭಿನ್ನಯ ಮತ್ತೊಂದಲ್ಲ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಓವರ್ಗಾಗಿ ಸುಷ್ಮಿತಾ ಮೊದಲ ಓವರ್ಗಾಗಿ ಒಂದೆಡೆ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಹೆಜಮಾಡಿ ಬಿಲ್ಲವಾಸ್ ದೀಪಕ್ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್ ಮಾತ ವಿನ್ನೇರ್ನ ಕಲೆಗಳ ನಿಖಲ್ನ ಇವೊಂಜಿ ಗೌರವ ಉಪಸ್ಥಿತಿನ ಎಂಕಲು ಗೌರವಿಸುವಂದಿಲ್ಲ ಮಾತಿರೆಗ್ಲ ಸುಲ್ಮೆನ ಸಂದಾಯಿತ ಮತ್ತೊಂದಿಲ್ಲ. ಮೊದಲ ಚೆಂಡು ಪ್ಯಾಡ್ ಮೇಲೆ ಮಾಡ್ಕೊಳ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಶ್ರುತಿ ಎದುರಿಸಿದ ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಡುತ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಓವರ್ಗಾಗಿ ಈಗ ಸುಷ್ಮಿತಾ ಮೊದಲ ಚೆಂಡನ್ನು ಡಾಟ್ ಬಾಲ್ ಆಗಿ ಪರಿವರ್ತನೆ ಕಂಡಿದೆ. ಎರಡನೇ ಬಾರಿಗೆ ಹಂತದಲ್ಲಿ ಮತ್ತೆ ಸ್ವಲ್ಪ ಮಟ್ಟಿಗೆ ಅಪೀಲ್ ಮಾಡ್ತಾ ಇದೆ. ಯಾವುದೇ ಒಂದು ಪುರಸ್ಕಾರ ಲಭಿಸ್ತಾ ಇಲ್ಲ. ಸುರಕ್ಷಿತವಾಗಿ ಮತ್ತೆ ಕ್ರೀಸ್ನಲ್ಲಿ ಮೂರನೇ ಬಾರಿಗೆ ಮತ್ತೆ ಸುಷ್ಮಿತಾ ಈ ಬಾರಿ ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ಸಿಗ್ಬೇಕಾಗಿರ್ತಕ್ಕಂಥ ಮನ್ನಣೆಯನ್ನು ಸಲ್ಲಿಸಿದ್ರು. ಪ್ರಾರಂಭಿಕ ಹಂತದ 3 ಚೆಂಡುಗಳು ಕೂಡ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಉತ್ತಮ ರೀತಿಯ ಒಂದು ಲೈನ್ ಅಂತನ್ನ ಕಾಯ್ದುಕೊಂಡು ಬಂದಿರತಕ್ಕಂಥ ಸುಷ್ಮಿತಾ ಎಸ್ಗಾರಿಕೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಬಾರಿಗೆ ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಸುಷ್ಮಿತಾ ಶ್ರುತಿಗೆ ಸೇರ್ತಕ್ಕಂಥ ಮೊದಲ ಓಟ ಅತಿರಿಕ್ತ ಓಟ ನೆರವಿನಿಂದ ಬರ್ತಾ ಇದೆ. ವೈಡ್ ಪ್ರಧಾನ ತೀರ್ಪುಗಾರಿಕೆ ಪೀಠದಲ್ಲಿ ವೈಡ್ ಅನ್ನುವಂತ ಸೂಚನೆ ರವಾನಾಗ್ತಾ ಇದೆ. ಈ ಹಂತದಲ್ಲಿ ಥರ್ಡ್ ಅಂಪೈರಿಗೆ ಒಂದು ಮೊರೆ ಹೋಗ್ತಾ ಇದೆ. ಥರ್ಡ್ ಅಂಪೈರ್ ನಿರ್ಣಯ ಯಾವ ರೀತಿಯಲ್ಲಿ ಬರ್ತದೆ ಅಂತ ಕಾದು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ನಿಮ್ಮ ನಿರ್ಣಯ ಆದಷ್ಟು ಬೇಗ ಬರಬೇಕಾಗಿದೆ. ಮೂರನೇ ತೃತೀಯ ನೇತ್ರನ ತೀರ್ಪು ಅದು ಯಾವ ರೀತಿಯಲ್ಲಿ ಬರ್ತಂತ ಕಾದು ನೋಡಬೇಕಾಗಿದೆ. ಒಂದೆಡೆ ಶ್ರುತಿ ಸ್ಟ್ರೈಕ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ, ಇವರ ಮೇಲೆ ಒಂದು ತೀರ್ಪು ಬರ್ತಾ ಇದೆ. ಅದು ಯಾವ ರೀತಿಯ ತೀರ್ಪು ಬರ್ತಂತ ಕಾದು ನೋಡಬೇಕಾಗಿದೆ. ಮೊದಲ ಓವರ್ನ 3 ಚೆಂಡುಗಳು ಮುಕ್ತಾಯವನ್ನು ಕಂಡಿದೆ. ಯಾವ ರೀತಿಯ ತೀರ್ಪು ಬರ್ತದೆ ಅಂತ ಕಾದು ನೋಡಬೇಕಾಗಿದೆ. ಮೂರನೇ ಅಂಪೈರ್ ನಾಟ್ ಔಟ್ ಸೂಚನೆ ಬರ್ತಾ ಇದೆ. ನಾಟ್ ಔಟ್ ತೀರ್ಪು. ಶ್ರುತಿ
ಸುರಕ್ಷಿತ. ಈ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹೊಂದಾಣಿಕೆ ಕೊರತೆಯನ್ನು ಕಾಣ್ತಾ ಇದೆ ಎರಡೂ ಆಟಗಾರ್ತಿಯರ ನಡುವೆ. ಮೊದಲ ಓವರ್ನ 4 ಚೆಂಡುಗಳು ಮುಕ್ತಾಯ. ಮೊದಲ ಓಟ ಕೂಡ ವೈಡ್ ರೂಪದ ಎಸೆಗಾರಿಕೆಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 5ನೇ ಬಾರಿಗೆ ಶಾರ್ಟ್ ಆಗಿ ಎಸೆರ್ತಕ್ಕಂಥ ಚೆಂಡು ಲಾಂಗ್ ಆಫ್ ವಿಭಾಗದ ಮೇಲೆ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆಯೂ ಕೂಡ ಮೊದಲ ಹಂತದ ಪ್ರಾರಂಭಿಕ ಓವರ್ನಲ್ಲಿ 5ನೇ ಚೆಂಡಿನಲ್ಲಿ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5ಕ್ಕೆ ನಾಲಾಸ್. ಅಂತಿಮ ಚೆಂಡಿಗಾಗಿ ಸುಷ್ಮಿತಾ. ಈ ಬಾರಿ ಕೂಡ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟೇ ಮೇಲೆ ವೈಡ್ ಬಾಲ್ ಎನ್ನುವಂತ ಸೂಚನೆ ಮತ್ತೆ ರವಾನೆ ಆಗ್ತಾ ಇದೆ. ತೀರಾ ಹೊರಭಾಗದಲ್ಲಿ ಚಲಿಸುವ ಚೆಂಡು ವೈಡ್ ಎನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾ ರೂಪದ ಓಟುಗಳ ನೆರವನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಹೆಜಮಾಡಿ ಬಿಲ್ಲವಾಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ 6. ಈ ಬಾರಿ ಕೂಡ ಲಾಂಗ್ ಆಫ್ ವಿಭಾಗದ ಮೇಲೆ ಸಾಗ್ತಾ ಇದೆ ಚೆಂಡು ಬೌಂಡ್ರಿ. 4 ಓಟದ ಸೇರ್ಪಡೆ. ಮೊದಲ ಓವರ್ನಲ್ಲಿ ಸುಷ್ಮಿತಾ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 2ನೇ ಓವರ್ಗಾಗಿ ಅದ್ಯಾವ ಎಸ್ತುಗಾರಿಕೆ ಪರಿಚಯವನ್ನು ಮಾಡಿಕೊಡ್ತಾರಂತ ಕಾದು ನೋಡಬೇಕಾಗಿದೆ. ಅನಿತಾ 2ನೇ ಓವರ್ಗಾಗಿ ಅನಿತಾವನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದೆರಡು ಸ್ಟ್ರೈಕರ್ ಭಾಗದಲ್ಲಿ ಶಿವಾನಿ. ಮೊದಲ ಓವರ್ನಲ್ಲಿ 10 ಓಟಗಳಿಗೆ ಅವಕಾಶ. ಸುಷ್ಮಿತಾ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಚೆಂಡು ಸ್ವಲ್ಪ ಬೌಲರ್ಸ್ ಬ್ಯಾಕ್ರೈ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಲಾಂಗ್ ಆನ್ ಭಾಗದ ಮೇಲೆ 1 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಶಿವಾನಿ ದಾಂಡಿಗೆ ಬರ್ತಾ ಇದೆ. 11ಕ್ಕೆ ತಲುಪ್ತಾ ಇದೆ. 11 ತಂಡದ ಮೊತ್ತ. 2ನೇ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೆ ಶ್ರುತಿ ಸ್ಟ್ರೈಕ್ ಅನ್ನ ಪಡ್ಕೊಂಡಿದ್ದಾರೆ. ಇವಾಗಲೇ ದಾಂಡಿಯ ಮುಖಾಂತರವಾಗಿ ಈ ಬಾರಿ ಕೂಡ ಒಂದು ಬೆರುಸಿನ ಆಟವನ್ನು ಆಡುವ ಪ್ರಯತ್ನವನ್ನ ಮಾಡಿದ್ರು. ದಾಳಿ ಚೆಂಡಿಗೆ ಯಾವುದೇ ಒಂದು ಸಂಪರ್ಕ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಣಿ ರಿಜಿಸ್ಟರ್ಡ್ ಪಡುಬಿದರೆ ಘಟಕ ರಾಶಿ ನಡೀತಿರುವಂತಹ ಬಿಲ್ಲವ ಪ್ರೀಮಿಯರ್ ಲೀಗ್ 2026. ಈ ಬಾರಿ ಮತ್ತೆ ಬೆರುಸಿನ ಆಟವನ್ನು ಆಡುವ ಪ್ರಯತ್ನ. ಲಾಂಗ್ ಆಫ್ ವಿಭಾಗದ ಮೇಲೆ ಆಡುವಂತ ಪ್ರಯತ್ನದ ಮುಂದುವರಿಕೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 2ನೇ ಓವರ್ನ 3 ಚೆಂಡುಗಳು ಮುಕ್ತಾಯ. ಅನಿತಾ ಎಸ್ತುಗಾರಿಕೆ ಭಾಗದಲ್ಲಿ ಬಹಳಷ್ಟು 2 ಉತ್ತಮ ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದ ಮೊದಲ ಟಿಕೆಟ್ ಅನ್ನು ಪಡೆಯುವ ಪ್ರಯತ್ನದಲ್ಲಿ ಈ ಹಂತದಲ್ಲಿ ಕೂಡ ಡಾಟ್ ಬಾಲ್ ಸೇರ್ಪಡೆ. ಔಟ್ ಸೈಡ್ ಆಫ್ ಸ್ಟೇ ಮೇಲೆ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಾಣುತ್ತಿರುವಂತಹ ಚೆಂಡು ಅನಿತಾ ಎಸ್ತುಗಾರಿಕೆ. 4 ಚೆಂಡುಗಳು ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ 2ನೇ ಓವರ್ನಲ್ಲಿ. ಇದು 2ನೇ ಪವರ್ ಪ್ಲೇಸ್ ಆಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಇದೆ 2ನೇ ಓವರ್ನ ಮುಕ್ತಾಯಕ್ಕೆ. ಅನಿತಾ ಈ ಹಂತದಲ್ಲಿ 5ನೇ ಚೆಂಡು ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಎಕ್ಸ್ಟ್ರಾ ರೂಪದ ಒಟ್ಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ತಳದ ಮೊತ್ತ 12ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನಾಡು ಸಮರ ಸಾಗ್ತಾ ಇದೆ. ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣ ಬಸ್ತಿ ಬಡಪು ಹೆಜಮಾಡಿಯ ಮೈದಾನ ನಡೀತಾ ಇದೆ. 5ನೇ ಚೆಂಡು ವೈಡ್ ಬಾಲ್ ಎಸೆಗಾರಿಕೆಯನ್ನ ತೀರ್ಪುಗಾರ ನೀಡಿದ್ರು. ಇನ್ನು ಕೂಡ 2 ಚೆಂಡುಗಳು ಬಾಕಿ ಇದೆ 2ನೇ ಓವರ್ನ ಪವರ್ ಪ್ಲೇ ಮುಕ್ತಾಯಕ್ಕೆ. ಅನಿತಾ ಮತ್ತೆ 5ನೇ ಬಾರಿಗೆ ಈ ಬಾರಿ ಕೂಡ ಮತ್ತೆ ನೆಗೆತವನ್ನ ಕಂಡಿರತಕ್ಕಂತ ಚೆಂಡು ಪಾಯಿಂಟ್ ಭಾಗದ ಮೇಲೆ 1 ಓಟದ ಸೇರ್ಪಡೆಯನ್ನು ಕಾಣುವುದರ ಮುಖಾಂತರವಾಗಿ 13ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡ 1 ಓವರ್ 5 ಚೆಂಡುಗಳ ಮುಕ್ತಾಯದ ಬಳಿಕ 13ಕ್ಕೆ ನೊಲಾಸ್. ಹೆಜಮಾಡಿ ಬಿಲ್ಲವಾಸ್ ದೀಪಕ್ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್ ಈಗ
ಈ ಬಾರಿ ಕೂಡ ಒಂದು ಓಟವನ್ನು ದಾಖಲಿಸುವ ಪ್ರಯತ್ನ, ಒಂದು ರನ್ಔಟ್ ಕೂಡ ಅವಕಾಶ ಇತ್ತು. ನೇರ ಗುರಿಯನ್ನು ಸಾಧಿಸುವ ಪ್ರಯತ್ನವನ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಆಟಗಾರ್ತಿ ಸುರಕ್ಷಿತ ಸ್ವಸ್ಥಾನವನ್ನು ತಲುಪಿದ್ರು. ಒಂದು ಓಟಗಳ ನೆರವನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಓಟ 14ಕ್ಕೆ ತಲುಪ್ತಾ ಇದೆ. ಮುಕ್ತಾಯ ಕಂಡ ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 2 ಓವರ್ಗಳ ಸಮಾಪ್ತಿಯ ಬಳಿಕ ಒಂದೆಡೆ ಹೆಚಮಾಡಿ ಬಿಲ್ಲವಾಸ್, ಇನ್ನೊಂದೆಡೆ ದುಬೈ ವಾರಿಯರ್ಸ್ ಮೊದಲ ಒಂದು ಫೈನಲ್ಗೆ ಟಿಕೆಟ್ ಅನ್ನು ಪಡೆಯುವಂತ ಪ್ರಯತ್ನದಲ್ಲಿರುವಂತಹ 2 ತಂಡಗಳು ಕೂಡ ಹೋರಾಟವನ್ನ ಮುಂದುವರಿಕೆಯನ್ನು ಮಾಡಿಕೊಳ್ಳುತ್ತದೆ. ಮೊದಲ ಹಂತದ ಟಾಸ್ ಅನ್ನು ಜಯಿಸಿಕೊಂಡಂತ ಹೆಚಮಾಡಿ ಬಿಲ್ಲವಾಸ್ ಬ್ಯಾಟಿಂಗ್ ಆಯ್ಕೆಯನ್ನ ಮಾಡಿಕೊಂಡಿದೆ. ಎಷ್ಟರ ಮಟ್ಟಿಗೆ ಯಶಸ್ಸನ್ನ ತಂದುಕೊಡ್ತಂತ ಕಾದು ನೋಡಬೇಕಾಗಿದೆ. ಒಂದೆಡೆ ಶ್ರುತಿ, ಇನ್ನೊಂದೆಡೆ ಶಿವಾನಿ ಪ್ರಾರಂಭಿಕ ಜೋಡಿಗಳು. 2 ಓವರ್ಗಳ ಮುಕ್ತಾಯದ ಬಳಿಕ 14 ಓಟಗಳ ಸೇರ್ಪಡೆಯನ್ನು ಕಾಣುತ್ತಾ ಇದೆ ಹೆಚಮಾಡಿ ಬಿಲ್ಲವಾಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ. 3ನೇ ಓವರ್ಗಾಗಿ ಸುಷ್ಮಿತಾ ಮೊದಲ ಓವರ್ನಲ್ಲಿ 10 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸುಷ್ಮಿತಾ ಇವಾಗ 3ನೇ ಓವರ್ಗಾಗಿ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ತಂಡದ ನಾಯಕಿ. ಒಂದೆಡೆ ಶಿವಾನಿ ಸ್ಟ್ರೈಕ್ ಅನ್ನ ಪಡ್ಕೊಂಡಿದ್ದಾರೆ. ಮೂರನೇ ಓವರ್ನ ಮೊದಲ ಚೆಂಡು ಲಾಂಗ್ ಆಫ್ ವಿಭಾಗದ ಮೇಲೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. 2 ತಂಡಗಳು ಕೂಡ ಬಲಿಷ್ಠ ತಂಡವಾಗಿ ಟೇಬಲ್ ಟಾಪರ್ಸ್ ಗಳಾಗಿ ಕಂಡು ಬಂದಿರುವಂತಹ 2 ತಂಡಗಳು ಕೂಡ ಮೊದಲ ಫೈನಲ್ ಟಿಕೆಟ್ ಅನ್ನು ಪಡೆಯುವ ಪ್ರಯತ್ನದಲ್ಲಿರುವಂತಹ 2 ತಂಡಗಳು ಕೂಡ. ಒಂದೆಡೆ ಹೆಜಮಾಡಿ ಬಿಲ್ಲವಾಸ್, ಇನ್ನೊಂದೆಡೆ ದುಬೈ ವಾರಿಯರ್ಸ್. 2ನೇ ಬಾರಿಗೆ ಹಂತದಲ್ಲಿ ಲಾಂಗ್ ಆನ್ ಲಾಂಗ್ ಬಂದೆ ಸುಲಭ ಕ್ಯಾಚ್. ಮೊದಲ ವಿಕೆಟ್ ಪತನದ ಬಳಿಕ ಕ್ರಮಾಂಕದ ಆಟಗಾರ್ತಿ ಅಂಗಣಕ್ಕೆ ಬಂದಿರುವಂತಹ ದಿಯಾ ಅದ್ಯಾವ ರೀತಿ ಆಟವನ್ನು ಆಡ್ತಾ ಇರೋದಕ್ಕೆ ಕಾದು ನೋಡಬೇಕಾಗಿದೆ. ಮೊದಲ ವಿಕೆಟ್ ಈಗ 15ರ ಮೊತ್ತದಲ್ಲಿ ಮೊದಲ ವಿಕೆಟ್ ಆಘಾತವನ್ನ ಕಂಡಿದೆ. ಶ್ರುತಿ ವಾಪಸಾತಿಯನ್ನ ಕಂಡಿರ್ತಕ್ಕಂಥ ಆಟಗಾರ್ತಿ. ಇವಾಗ ದಿಯಾ ಅದ್ಯಾವ ರೀತಿ ಆಟವನ್ನು ಆಡ್ತಾ ಇರೋದಕ್ಕೆ ಕಾದು ನೋಡಬೇಕಾಗಿದೆ. 6 ಓವರ್ಗಳ ಪಂದ್ಯಾಟ, ಹೆಚ್ಚು ಕಮ್ಮಿ ಒಂದು 50ರ ಮೇಲ್ಸರಿದ ಓಟಗಳು ಬರಬೇಕಾಗಿದೆ. ಮತ್ತೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಈ ಹಂತದಲ್ಲಿ ಮೊದಲ ಜೀವದಾನಗಳು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ಒಂದೆಡೆ ದುಬೈ ವಾರಿಯರ್ಸ್ ಮಾಲಕರಾಗಿರುವಂತ ಭರತ್, ದುಬೈ ವಾರಿಯರ್ಸ್ ತಂಡದ ಮಾಲಕರು ಕೂಡ. ತಂಡದ ಒಟ್ಟು ಮೊತ್ತ 17. ಈ ಬಾರಿ ಕೂಡ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹೆಚಮಾಡಿ ಬಿಲ್ಲವಾಸ್ ವರ್ಸಸ್ ದುಬೈ ವಾರಿಯರ್ಸ್. ದುಬೈ ವಾರಿಯರ್ಸ್ ತಂಡದ ಮಾಲಕರಾಗಿರುವಂತ ಭರತ್ ಇವರ ಮಾಲಕತ್ವದ ದುಬೈ ವಾರಿಯರ್ಸ್ ಕ್ರಿಕೆಟರ್ಸ್. ಈ ಬಾರಿ ಔಟ್ ಸೈಡ್ ಲೆಗ್ ಸ್ಟಂಪ್ ಮೇಲೆ ಎಸೆದಿರ್ತಕ್ಕಂಥ ಚೆಂಡು ವೈಲ್ಡ್ ಸೂಚನೆ ರವಾನೆ ಆಗ್ತಾ ಇದೆ. ತೀರ್ಪುಗಾರಿಕೆ ಪೀಠದಲ್ಲಿ ಎಕ್ಸ್ಟ್ರಾ ಸುಲಭದ ಓಟುಗಳು ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. 18ಕ್ಕೆ ತಲುಪ್ತಾ ಇದೆ. ಈ ಬಾರಿ ಕೂಡ ಲಾಂಗ್ ಆಫ್ ವಿಭಾಗದ ಮೇಲೆ ಸಾಕ್ತಾ ಇದೆ ಚೆಂಡು. ಬಹಳ ಶುದ್ಧವಾದ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೊನೆ ಹಂತದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಚೆಂಡು. ಬೌಂಡ್ರಿ. 4 ಓಟಗಳ ಸೇರ್ಪಡೆ.
ಎರಡು ತಂಡಗಳು ಕೂಡ ಮೊದಲ ಹಂತದ ಫೈನಲ್ ಟಿಕೆಟ್ಗಾಗಿ ಹೋರಾಟವನ್ನ ಮಾಡ್ತಾ ಇದೆ. ಒಂದೆಡೆ ಹೆಜಮಾಡಿ ಬಿಲ್ಲವಾಸ್ ದೀಪಕ್ ಅವರ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್, ಇನ್ನೊಂದೆಡೆ ದುಬೈ ವಾರಿಯರ್ಸ್ ಭರತ್ ಅವರ ನೇತೃತ್ವದ ಮಾಲಕತ್ವದ ದುಬೈ ವಾರಿಯರ್ಸ್ ತಂಡಗಳು. ಮೂರು ಓವರ್ಗಳ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 23 ಹೆಜಮಾಡಿ ಬಿಲ್ಲವಾಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಅನಿತಾ ಅವರನ್ನ ಬಳಸ್ಕೊಳ್ತಾ ಇದೆ 4ನೇ ಓವರ್ಗಾಗಿ. ನಾಲ್ಕನೇ ಓವರ್ನ ಮೊದಲ ಎಸೆತಕ್ಕಾಗಿ ಅನಿತಾ. ಬಾರಿ ಲಾಂಗ್ ಆಫ್ ವಿಭಾಗದ ಮೇಲೆ ಸೀಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸಿಕೊಳ್ತಾ ಇದೆ. ಚೆಂಡು ಸಿಕ್ಸರ್. ಆರೋಟದ ಸೇರ್ಪಡೆ. ಈ ಹಂತದಲ್ಲಿ ಶಿವಾನಿ ದಾಂಡಿನ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 29. ಎರಡನೇ ಬಾರಿಗೆ ಮತ್ತೆ ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಂದಾಣಿಕೆ ಆಟವನ್ನು ಆಡಿದ್ರು ಕೂಡ ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಶಿವಾನಿ ದಾಂಡಿಗೆ ಬರ್ತಾ ಇದೆ. ತಂಡದ ಮೊತ್ತ 30ಕ್ಕೆ ತಲುಪ್ತಾ ಇದೆ. 30. ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ್ತಿ ದಿಯಾ ಅದ್ಯಾವ ರೀತಿ ಆಟವನ್ನು ಆಡ್ತಾ ಇರೋದಕ್ಕೆ ನೋಡಬೇಕಾಗಿದೆ. ಮೂರನೇ ಚೆಂಡು ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಕೊನೆ ಹಂತದಲ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ. ಮತ್ತೆ ರನ್ನಿಗೆ ಅವಕಾಶಗಳು ಬರ್ತಾ ಇಲ್ಲ. 30ರ ಒಂದು ಗಳಿಕೆಯಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. 4ನೇ ಓವರ್ನ 4ನೇ ಎಸೆತಕ್ಕಾಗಿ ಅನಿತಾ. ಒಂದೆಡೆ ದಿಯಾ ಸ್ಟ್ರೈಕ್ ಅನ್ನು ಪಡ್ಕೊಂಡಿದ್ದಾರೆ. ಬೇರೋಸಿನ ಆಟವನ್ನು ಆಡೋ ಪ್ರಯತ್ನ ಡಿಪೆಕ್ಷಕ ಅವರ ಭಾಗದ ಮೇಲೆ ಸೀಮರೆಗರ ಕ್ರಮಿಸ್ತಾರೆ. ಬೌಂಡ್ರಿ. ಮತ್ತೆ 4 ಓಟಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಂದಾಣಿಕೆ ಆಟವನ್ನು ಆಡಿದ್ರು. ಕೊನೆ ಹಂತದಲ್ಲಿ ಲಾಂಗ್ ಆಫ್ ವಿಭಾಗದ ಡಿಪೆಕ್ಷಕ ಅವರ ಭಾಗದ ಮೇಲೆ ಸಾಕ್ತಿರುವಂತಹ ಚೆಂಡು 34ಕ್ಕೆ ತಲುಪ್ತಾ ಇದೆ. ದಿಯಾ ಶಿವಾನಿ ಜೋಡಿ ಈ ಬಾರಿ ಔಟ್ ಸೈಡ್ ದ ಲೆಗ್ ಸ್ಟಾಂಪ್. ವೈಡ್ ಬಾಲ್. ಕೊನೆ ಹಂತದಲ್ಲಿ ವೈಡ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ತಂಡದ ಒಟ್ಟು ಮತ್ತೆ ಈಗ 35ಕ್ಕೆ ತಲುಪ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿದೆ. ಈ ಬಾರಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 4ನೇ ಓವರ್ನ 4ನೇ ಓವರ್ನ ಚಾಲ್ತಿಯಲ್ಲಿದೆ. ಒಂದೆಡೆ ದಿಯಾ, ಇನ್ನೊಂದೆಡೆ ಶಿವಾನಿ. ಈ ಬಾರಿ ಕೂಡ ಕವರ್ ಪಾಯಿಂಟ್ ಭಾಗದ ಮೇಲೆ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಮಾಪ್ತಿಯನ್ನು ಕಂಡಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯದಲ್ಲಿ ಹೆಜಮಾಡಿ ಬಿಲ್ಲವಾಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ 35ಕ್ಕೆ ಮೊದಲ ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಹೆಜಮಾಡಿ ಬಿಲ್ಲವಾಸ್. ಒಂದೆಡೆ ಹೆಜಮಾಡಿ ಬಿಲ್ಲವಾಸ್ ಮಾಲಕತ್ವ, ದೀಪಕ್ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್, ಇನ್ನೊಂದೆಡೆ ದುಬೈ ವಾರಿಯರ್ಸ್ ಬೆಲ್ಲವ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ಶಶಿಕಾಂತ್ ಪಡಬೇದ್ರಿ ಈ ಸಂದರ್ಭದ ನಮ್ಮನೊಟ್ಟಿಗೆ ಜೊತೆಯ ಬಂದಿರಿ. ಶ್ರೀಯುತರನ್ನ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸ ಹೊಂದಲ್ಲ. ಮೇರೆಗೆ ನಮ್ಮನ್ನ ಪಡುಬೇದ್ರಿ ಯುವ ವಾಹಿನಿ ಘಟಕದ ಮಾಜಿ ಅಧ್ಯಕ್ಷರು ಶ್ರೀಯುತ ಪ್ರಶಾಂತ್ ಕುಮಾರ್ ವೇದಿಕೆಗೆ ಬರ್ತದ ಗೌರವದ
ಮನಾತಿಗೆನೆ ಸಂದಾಯ ಮಲ್ಪೊಡು ಪಂದ್ ಭಿನ್ನಯ ಮತ್ತೊಂದಲ್ಲ. 5ನೇ ಓವರ್ಗಾಗಿ ರಶ್ಮಿ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ. 5ನೇ ಓವರ್ನ ಮೊದಲ ಚೆಂಡು ಮತ್ತೆ ಕ್ಷಣ ಕಾಲ ಗಾಲಿಯಲ್ಲಿ ಈ ಹಂತದಲ್ಲಿ ವಿಕೆಟ್ ಆಘಾತವನ್ನು ಪಡ್ಕೊಳ್ತಾ ಇದೆ. 2ನೇ ವಿಕೆಟ್ ರೂಪದಲ್ಲಿ ಈಗಾಗಲೇ ಬೆಲ್ಲವ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಗೊಟ್ಟಗು ಲೆತ್ತಿ ಲೆಪ್ಪುಗು ಮೋಕೆ ನದಿ ಇದು ಬೈದಿನಾರು ಮಿಸ್ ಬಿಲ್ಲವ 2019 ಅವಾರ್ಡ್ ವಿನ್ನರ್ ಆತಿನಾರು. ಅಂಚನೆ ಇತ್ತ ಪ್ರಸ್ತುತ ಅಡ್ವೊಕೇಟ್ ಆದಿಪ್ಪನಾರು ಕಾವ್ಯ ಅಂಚನ್ ಕಾಪು. ಈ ಸಂದರ್ಭ ನಮ್ಮ ನಟ್ಟುಗ ಬತ್ತ ಜೊತೆ ಬಂದರೆ ರೇನು ಬಾರಿ ಮೋಕೆಡ್ ಈ ಲೇಸಿಗೆ ಲೆತ್ತ ಕೊಂಡಾಡೊಂದಿಲ್ಲ. ಮೇರೆಗೆ ನಮ್ಮನ ಪಡುಬಿದ್ರಿ ಯುವ ವಾಹಿನಿ ಘಟಕದ ಮಾಜಿ ಅಧ್ಯಕ್ಷರ ಅಂಚಿನ ಶ್ರೀಮತಿ ಚಿತ್ರಾಕ್ಷಿ ಮೇರು ವೇದಿಕೆಗೆ ಬತ್ತದು ಶಾಲು ಪಾರ್ದು ನೆಂಪುದ ಕಾಣಿಕೆಯನ್ನು ಕೊರಡು ಪಂದ ಬೆನ್ನಯ ಮತ್ತೊಂದಿಲ್ಲ. ಮಿಸ್ ಬಿಲ್ಲವ 2019 ಅವಾರ್ಡ್ ವಿನ್ನರ್ ಆತಿನರು ನಮ್ಮ ಕಾವ್ಯ ಅಂಚನ್ ಕಾಪು. ಎನಿತಾತು ದಿನಟು ನಮ್ಮನ್ನ ಲೆತ್ತಿ ಲೆಪ್ಪಗು ಮೋಕೆನದ ಇದು ಪಡುಬಿದ್ದ ಈ ಒಂಜಿ ಪೊರ್ಲಕಂಟದ ಕ್ರಿಕೆಟ್ ಪಂದ್ಯಾಕೂಟ ವುಮೆನ್ಸ್ ಪ್ರೀಮಿಯರ್ ಲೀಗ್ ತೂವಡು ಪಂದ್ಯನಂಚಿತ್ತಿನ ಜೇಕಿಡ್ ಈ ಲೇಸಿಗೆ ಬೈದೇರು ಮೇರೆನೆ ಬಾರಿ ಮೋಕೆಡ್ ಲೆತ್ತ ಕೊಂಡಾಡೊಂದಿಲ್ಲ. ಮೇರೆಗೆ ನಮ್ಮನ್ನ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಚಿತ್ರಾಕ್ಷಿ ಮೇಡಮ್ ಶಾಲು ಪಾರ್ದು ನೆಂಪುದ ಸ್ಮರಣಿಕೆಯನ್ನು ಕೊರೆದು ಗೌರವಿಸೋಡು ಬಂದು ವಿನಂತಿನ ಮತ್ತೊಂದಿಲ್ಲ. ತಂಡದ ಮೊತ್ತ 40. 5ನೇ ಓವರ್ನ ಚಾಲ್ತಿಯಲ್ಲಿದೆ. ರಶ್ಮಿ 4ನೇ ಬಾರಿಗೆ ಬೇರೆ ಆಟವನ್ನು ಆಡುವ ಪ್ರಯತ್ನ. ಕ್ಷಣ ಕಾಲಗಾಲಿ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಗ್ಯಾಪ್ ಶಾಟ್. 2ನೇ ಓಟುಗಳಿಗೆ ಕೂಡ ಅವಕಾಶವನ್ನು ಕಾವ್ಯ ಮಾಡಿಕೊಟ್ರು. ಅಂಚನ್ ಮೇರ್ನ ಅಮ್ಮ ಶಕುಂತಲಾ ಅಂಚನ್ಲ ಈ ಸಂದರ್ಭ ನಮ್ಮ ನಟ್ಟು ಗೋಲೇರು ಅರೆಗ್ಲ ಒಂಜಿ ಪೂ ಕೊಡ್ದು ಈ ಸಂದರ್ಭ ಗೌರವಿಸೋಡು ಪಂದು ಭಿನ್ನಯ ಮತ್ತೊಂದಿಲ್ಲ. ಈ ಸಂದರ್ಭದ ಉಪಸ್ಥಿತಿಗೆ ಎಂಕಲು ಅಭಿವಂದನೆಯನ್ನು ಸಲ್ಲಿಕೆ ಮತ್ತೊಂದಿಲ್ಲ. ಈ ಬಾರಿ ಕೂಡ ಬೆರಸಿನೊಂದು ಆಟವನ್ನು ಆಡುವ ಪ್ರಯತ್ನ. ಕೇವಲ ಒಂದು ಒಟ್ಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 43. 5ನೇ ಓವರ್ನ ಅಂತಿಮ ಎಸೆತಕ್ಕಾಗಿ ರಶ್ಮಿ ಈ ಬಾರಿ ಮತ್ತೆ ಅಂತಿಮ ಚೆಂಡಿನಲ್ಲಿ ಕೂಡ ಒಂದು ಓಟಗಳ ಸೇರ್ಪಡೆಯನ್ನು ಕಾಣುವುದರ ಮುಖಾಂತರವಾಗಿ 5 ಓವರ್ಗಳ ಮುಕ್ತಾಯ ಸಮಾಪ್ತಿಯ ಬಳಿಕ ತಂಡದ ಒಟ್ಟು ಮೊತ್ತ 44. ಅಂತಿಮ ಓವರ್ಗಾಗಿ ಅದ್ಯಾವ ಎಸ್ತುಗಾರ್ತಿಯ ಪರಿಚಯವನ್ನು ಮಾಡಿಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಂದೆಡೆ ಹೆಜಮಾಡಿ ಬಿಲ್ಲವಾಸ್, ಇನ್ನೊಂದೆಡೆ ದುಬೈ ವಾರಿಯರ್ಸ್ ಮೊದಲ ತಂಡವಾಗಿ ಫೈನಲ್ಗೆ ಟಿಕೆಟ್ ಅನ್ನು ಪಡೆಯುವಂತ ಪ್ರಯತ್ನವನ್ನು ಮಾಡ್ತಿರುವಂತ 2 ತಂಡಗಳು ಕೂಡ ಈ ಹಂತದಲ್ಲಿ ಮೊದಲ ಟಾಸ್ ಅನ್ನು ಜಯಿಸಿಕೊಂಡಂತ ಹೆಜಮಾಡಿ ಬಿಲ್ಲವಾಸ್ ಮೊದಲ ಒಂದು ಬ್ಯಾಟಿಂಗ್ ಆಯ್ಕೆಯನ್ನು ಮಾಡಿಕೊಂಡಿದೆ. ಈಗಾಗಲೇ 5 ಓವರ್ಗಳ ಮುಕ್ತಾಯವನ್ನ ಕೂಡ ಕಂಡಿದೆ. 44 ಓಟುಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ದಾಖಲಾತಿಯನ್ನು ಕಾಣುತ್ತಾ ಇದೆ. ಕೊನೆಯ ಓವರ್ಗಾಗಿ ಕವಿತಾ ಅವರನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಓವರ್ಗಾಗಿ ಕವಿತಾ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕದ ಆತಿಥ್ಯಡು ನಡಪನ ಜೊತೆನ ಇವೊಂಜಿ ಬಿಲ್ಲವ ಪ್ರೀಮಿಯರ್ ಲೀಗ್ ವುಮೆನ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಈ ಪೊರ್ತುಡು ಮಸ್ತ್ ಜನ ಕ್ರಿಕೆಟ್ ಪ್ಲೇಯರ್ಸ್ ನಕಲು ನಮ್ಮ ನಟುಗು ಜೊತೆ ಬಂದಿರು. ಅಂಚನೆ ಮಸ್ತ್ ಜನ ಕ್ರಿಕೆಟ್ ಅಭಿಮಾನಿ ನಕುಲ್ಲ ಈ ಸಂದರ್ಭ ನಮ್ಮ ನಟು ಜೊತೆ ಬಂದಿರು. ಈ ಪೊರ್ತುಡು ನಮ್ಮ ನೊಟ್ಟಿಗೆ ಇಪ್ಪು ನಂಚಿತ್ತಿನ ಕ್ರಿಕೆಟ್ ಪ್ಲೇಯರ್ಸ್ ನಕಲು ಅವಡು ಕ್ರಿಕೆಟ್ ಅಭಿಮಾನಿ ಅವಡು ನಿಕಲೆ ಮಾತಿರಲ್ಲ ನಮ್ಮ ಪಡುಬಿದ್ರಿ ಯುವ ವಾಹಿನಿ ರಿಜಿಸ್ಟರ್ಡ್ ಘಟಕದ ಪರವಾದ ಅಂಚನೆ ಸೇರ್ದಿನಂಚಿತ್ತಿನ ಮಾತ ಕ್ರಿಕೆಟ್ ಅಭಿಮಾನಿನ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಬೈಕೊಂದಿಲ್ಲ. ಅಂತಿಮ ಮೊದಲ ಚೆಂಡಿನಲ್ಲಿ 2 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕವಿತಾ. ಈ ಹಂತದಲ್ಲಿ ಇನ್ನು ಕೂಡ ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ 5 ಪ್ರಾಮುಖ್ಯತೆ ಚೆಂಡುಗಳು ಬಾಕಿ ಇದೆ. ತಂಡದ ಒಟ್ಟು ಮೊತ್ತ ಈಗ 46ಕ್ಕೆ ತಲುಪ್ತಾ ಇದೆ. ಎರಡನೇ ಬಾರಿಗೆ ಈ ಹಂತದಲ್ಲಿ ಕೂಡ
ಆರಂಭಿಕ ಜಾರಿಯಲ್ಲಿ ತೇಲ್ತಾ ಇದೆ ಚೆಂಡು. ಒಂದೋಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನ ಕಾಡುತ್ತಾ ಇದೆ. 47ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡುಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಹೆಜಮಾಡಿ ಬಿಲ್ಲವಾಸ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಮತ್ತೊಂದು ವೇರಿಸಿನೊಂದು ಆಟವನ್ನು ಆಡುವ ಪ್ರಯತ್ನ. ಡಿಪೆಕ್ಷಕ ಅವರ ಭಾಗದ ಮೇಲೆ ಸಾಗ್ತಾ ಇದೆ. ಒಂದೋಟದ ಸೇರ್ಪಡೆ, 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ. ಯಶಸ್ಸಿನ 2 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ ತಂಡದ. ಈಗ ಒಟ್ಟು ಮೊತ್ತ 49. ಈ ಬಾರಿ ಕೂಡ ಒಂದು ಬೇರೆ ಆಟವನ್ನು ಆಡುವ ಪ್ರಯತ್ನ. ಮತ್ತೆ ಲಾಂಗ್ ಆಫ್ ವಿಭಾಗದ ಮೇಲೆ ಮತ್ತೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 2 ಒಟ್ಟುಗಳ ಸೇರ್ಪಡೆಯೂ ಕೂಡ ಈ ಹಂತದಲ್ಲಿ ಅಂತಿಮ ಓವರ್ನ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 51ಕ್ಕೆ ತಲುಪ್ತಾ ಇದೆ. 51. ಅಂತಿಮ 2 ಚೆಂಡುಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಹೆಜಮಾಡಿ ಬಿಲ್ಲವಾಸ್, ದೀಪಕ್ ಮಾಲಕತ್ವದ ಹೆಜಮಾಡಿ ಬಿಲ್ಲವಾಸ್, ದುಬಾಯಿ ವಾರಿಯರ್ಸ್ ಭರತ್ ಮಾಲಕತ್ವದ ದುಬಾಯಿ ವಾರಿಯರ್ಸ್. ಈ ಬಾರಿ ಕೂಡ ಒಂದು ಬೇರೆ ಆಟವನ್ನ ಪ್ರಯತ್ನವನ್ನ ಮಾಡಿದ್ರು. ಲೆಗ್ ಸ್ಲಿಪ್ ಮೇಲೆ ಒಂದೋಟದ ಸೇರ್ಪಡೆಯನ್ನು ಕಾಡುತ್ತಾ ಇದೆ. ತಂಡದ ಮೊತ್ತ 52ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇದೆ ಮೊದಲ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಹೆಜಮಾಡಿ ಬಿಲ್ಲವಾಸ್ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕೊನೆಯ 1 ಚೆಂಡು ಬಾಕಿ ಇದೆ. ಈ ಹಂತದಲ್ಲಿ ಕೂಡ ಕವರ್ಸ್ ಭಾಗದ ಮೇಲೆ ಮತ್ತೆ ಒಂದೊಡ್ಡ ಸೇರ್ಪಡೆ, 2ನೇ ಓಟದ ಸೇರ್ಪಡೆ, 3ನೇ ಓಟವನ್ನು ದಾಖಲಿಸುವ ಪ್ರಯತ್ನದಲ್ಲಿ ರನ್ಔಟಿಗೆ ಬಲಿಯಾಗುವುದರೊಂದಿಗೆ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3 ವಿಕೆಟ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಹೆಜಮಾಡಿ ಬಿಲ್ಲವಾಸ್ ಮೊದಲ ಇನ್ನಿಂಗ್ಸಿನ ಮುಕ್ತಾಯದಲ್ಲಿ 54 ಓಟವನ್ನು ದಾಖಲಿಸಿಕೊಂಡು ಈ ಪಂದ್ಯದ ಜಯಕ್ಕಾಗಿ ದುಬಾಯಿ ವಾರಿಯರ್ಸ್ ತಂಡಕ್ಕೆ 55ರ ಒಂದು ಟಾರ್ಗೆಟ್ ಅನ್ನು ಬಿಟ್ಕೊಡ್ತಾ ಇದೆ. ಅದ್ಯಾವ ರೀತಿಯಲ್ಲಿ ಬಿಟ್ಟುಕೊಟ್ಟಂತ ಓಟಗಳನ್ನ ಓವರ್ಟೇಕ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇತ್ತ ವಿದ್ಯಮಾನಕ್ಕಾಗಿ ಸತೀಶ್ ಮಣಿಪಾಲ. ಹಲೋ, ನಮ್ಮ ಏನಿತ್ತ ಇವಂಚೆ ಬೆಲ್ಲವ ಪ್ರೀಮಿಯರ್ ಲೀಗ್ ಪುರ್ಲಕಂಠದ ಲೇಸಿಗ ಹಿಂದೂಸ್ತಾನ್ ಡ್ರಗ್ಸ್ ಪಲಿಮಾರು ನೆತ್ತ ಮಾಲಕೇರ್ ಶ್ರೀತ ಚಂದ್ರಶೇಖರ್ ಶಾಂತಿ ಮೇರು ಈ ಸಂದರ್ಭದ ನಮ್ಮನೊಟ್ಟಿಗೂ ಜೊತೆಯ ಬಂದಿರು. ಪಡುಬಿದ್ರಿ ಯುವಾಯಿನ್ ಘಟಕದ ಗೌರವ ಸಲಹೆಗಾರರ್ಲ ಅಂದ್ ಈ ಸಂದರ್ಭಡು ಶ್ರೀತಿರು ವೇದಿಕೆಗೆ ಬರುಡು ಪನ್ಪನ ಚಿತ್ತಿನ ಭಿನ್ನಯ ಮತ್ತೊಂದಿಲ್ಲ ದಂಪತಿ ಸಮೇತರಾದ ವೇದಿಕೆಗೆ ಬರುಡು. ಹಿಂದೂಸ್ತಾನ್ ಡ್ರಗ್ಸ್ ನೆತ್ತ ಮಾಲಕಿರ ಏನಂಚಿನ ಶ್ರೀಯುತ ಚಂದ್ರಶೇಖರ್ ಶಾಂತಿ ಈ ಸಂದರ್ಭದ ನಮನ ಇವಂಚೆ ಲೆಚ್ಚಿನ ಲೆಪ್ಪಗು ಮೋಕೆನದ ಇದು ಪಡುವೆದ್ರೆ ಯುವವಾಹಿನಿ ಮಲ್ಪನ ಚಿತ್ತಿನ ಬೆಲ್ಲವ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟಗ ಆಗಮಿಸಿದರು. ಮಕ್ಕಳನ್ನು ಈ ಸಂದರ್ಭದ ದಂಪತಿ ಸಮೇತ ಬೈದರು. ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಕೊಂದಿಲ್ಲ ಶ್ರೀಯುತರಿಗೆ. ಹಲೋ, ಧನ್ಯವಾದಗಳು ಶ್ರೀಯುತರಿಗೆ ನಮ್ಮ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಶ್ರೀಯುತ ಸುರೇಶ್ ಮೇರೆ ವೇದಿಕೆಗೆ ಬರ್ತದ ಗೌರವನ ಸಂದಾಯ ಮಲ್ಪಡು ಪಂದ ಭಿನ್ನಯ ಮತ್ತೊಂದಿಲ್ಲ ಶ್ರೀಯುತ ಸುರೇಶ್ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರೇ ಸುರೇಶ್ ಪೂಜಾರಿ ಪಾದೆಬೆಟ್ಟು ವೇದಿಕೆಗೆ ಬರ್ತದ ಶ್ರೀಯುತ ಚಂದ್ರಶೇಖರ್ ಶಾಂತಿ ದಂಪತಿಗಳಿಗೆ ಗೌರವನ ಸಂದಾಯ ಮಲ್ಪಡು ಪಂದ ಭಿನ್ನಯ ಮತ್ತೊಂದಿಲ್ಲ.
ಹಲೋ, ಧನ್ಯವಾದಗಳು ಶ್ಯಾಮ್ ಸುಂದರ್ ಪಡುಬಿದ್ರೆ ಅವರೇ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕದ ಆಶ್ರಯ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಬಿಪಿಎಲ್ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ರ ದಾಂಡು ಚೆಂಡುಗಳ ಪ್ರತಿಷ್ಠಿತ ಹಗಲ್ನ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟದ ಮೊದಲ ಕ್ವಾಲಿಫೈರ್ ಪಂದ್ಯಾಟದಲ್ಲಿ 55 ಓಟದ ಟಾರ್ಗೆಟ್ ಅನ್ನು ಕೊಡ್ತಾ ಇರುವ ಹೆಜಮಾಡಿ ಬಿಲ್ಲವಸ್ ತಂಡ ಅದಾವ ರೀತಿಯ ಜಯವನ್ನು ದಾಖಲಿಸ ನೋಡಬೇಕಾಗಿದೆ. ದುಬೈ ವಾರಿಯರ್ಸ್. ಅದೇ ರೀತಿ ಮುಂದಿನ ಪಂದ್ಯವಾಗಿ ಎಲಿಮಿನೇಟರ್ಸ್ ಪಂದ್ಯಕ್ಕೆ ಕ್ವೀನ್ಸ್ 11 ಕುವೈಟ್ ಎ ವರ್ಸಸ್ ಕಾರ್ಕಳ ಎರಡೂ ತಂಡದ ಕಪ್ತಾನರ ಹಾಗೂ ಎಲ್ಲ ಪ್ಲೇಯರ್ಸ್ಗಳು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಲೈನ್ ಅಪ್ ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಕ್ವೀನ್ಸ್ 11 ಕುವೈಟ್ ಎ ವರ್ಸಸ್ ಕಾರ್ಕಳ ಎರಡೂ ತಂಡದ ಮಾಲಕರನ್ನು ಸಹಿತವಾಗಿ ಎಲ್ಲ ಪ್ಲೇಯರ್ಸ್ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಟಾಸ್ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಅಂಗಡಾಲ ಭಾಗದಲ್ಲಿ ಭರತ್ ಮಾಲೀಕತ್ವದಲ್ಲಿ ಆಡ್ತಾ ಇರುವಂತಹ ದುಬೈ ವಾರಿಯರ್ಸ್ ಒಂದೆಡೆಯಲ್ಲಿ ಆದ್ರೆ ದೀಪಕ್ ಮಾಲೀಕತ್ವದಲ್ಲಿ ಹೆಜಮಾಡಿ ಬಿಲ್ಲವಾಸ್ ಮತ್ತು ದುಬೈ ವಾರಿಯರ್ಸ್ ಮುಖಾಮುಖಿ ಆಗ್ತಾ ಇದ್ದಾರೆ. ಇಲ್ಲಿ ಜಯವನ್ನ ದಾಖಲಿಸುವ ತಂಡ ಎಂಟರ್ ದಿ ಫೈನಲ್. ಆ ನಿಟ್ಟಲ್ಲಿ ಫೈನಲ್ 1 ಲಕ್ಷ ರೂಪಾಯಿಗಳ ಬಿಪಿಎಲ್ ಬಿಲ್ಲವ ಪ್ರೀಮಿಯರ್ ಲೀಗ್ ನ ಫೈನಲ್ ಪ್ರವೇಶವನ್ನು ಮಾಡುವಂತ ಅದ್ಯಾವ ತಂಡ ಅನ್ನೋದಾಗಿ ನೋಡಬೇಕಾಗಿದೆ. 8 ತಂಡಗಳ ಹಣಾಹಣಿ. ಆ ನಿಟ್ಟಲ್ಲಿ 2 ದಿನಗಳ ಕ್ರಿಕೆಟ್ ಪಂದ್ಯಕೂಟ ರಾಜೀವ್ ಗಾಂಧಿ ಕ್ರೀಡಾಂಗಣ ಹೆಜಮಾಡಿ ಬಸ್ಸಿ ಬಡ್ಪು ಈ ಒಂದು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ದಾಖಲೆಯನ್ನು ಬರೀತಾ ಇರುವಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕದ ಆಶ್ರಯದಲ್ಲಿ 2 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಕೂಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಸುರೇಶ್ ಶರ್ಮಾಲ್ ಮತ್ತು ಪವನ್ ರಾಜ್ ಹೆಗಡೆ ಈ ಪಂದ್ಯದ ನಿರ್ಣಾಯಕರು. ಥರ್ಡ್ ಅಂಪೈರ್ ಆಗಿ ಇಬ್ರಾಹಿಂ ಆತ್ರಾಡಿ. 36 ಎಸೆತ 55 ಓಟದ ಒಂದು ಟಾರ್ಗೆಟ್ ಅನ್ನ ಪಡ್ಕೊಳ್ತಾ ಇರುವಂತ ಹೆಜಮಾಡಿಯ ತಂಡ ಅದ್ಯಾವ ರೀತಿಯಲ್ಲಿ ಈಗ ದುಬೈ ವಾರಿಯರ್ಸ್ ಅನ್ನು ಉಳಿಸ್ತಾರೆ ನೋಡಬೇಕಾಗಿದೆ. ಮೊದಲ ಹಂತದಲ್ಲಿ ಪ್ರಮುಖ ಆಟಗಾರರು ಬರ್ತಾ ಇದ್ದಾರೆ. ಒಂದರಲ್ಲಿ ಡೇಂಜರ್ಸ್ ಚೈತ್ರ, ಮತ್ತೊಂದರಲ್ಲಿ ಬಿರುಸಿನ ಆಟವನ್ನು ಆಡುವಂತ ಸುಷ್ಮಿತಾ ಮೊದಲ ಹಂತದಲ್ಲಿ ಪ್ರಮುಖ ಆಟಗಾರರಾಗಿ ಬರ್ತಾ ಇದ್ದಾರೆ. ಎಸ್ಕಾರ್ಕಿ ಭಾಗದಲ್ಲಿ ನವೀನ ಮೊದಲ ಓವರ್ಗಾಗಿ ಬರ್ತಾ ಇರುವಂತದ್ದು ಬಿಲ್ಲವಾಸ್ ಹೆಜಮಾಡಿಗೆ. ದೀಪಕ್ ಮಾಲೀಕತ್ವದಲ್ಲಿ ಆಡ್ತಾ ಇದೆ ಹೆಜಮಾಡಿ ಬಿಲ್ಲವಾಸ್. ಆದ್ರೆ ಭರತ್ ಮಾಲೀಕತ್ವದಲ್ಲಿ ದುಬೈ ವಾರಿಯರ್ಸ್ ಪಂದ್ಯಾಟ ಆರಂಭವನ್ನ ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಇನ್ಸೈಡ್ ಟಚ್ ಆಗ್ತದೆ. ಫಸ್ಟ್ ಸ್ಲಿಪ್ ಅಲ್ಲಿ ಹೋಗ್ತಾ ಇರುವಂತದ್ದು ಲೆಗ್ ಸ್ಲಿಪ್ ಅಲ್ಲಿ ಸಾಗಿದಂತ ಚೆಂಡು ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಪಂದ್ಯ ಯಾವುದೇ ಹಂತದಲ್ಲಿ ಕೂಡ ಫೈಟ್ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಎರಡೂ ತಂಡಗಳು ಕೂಡ ಲೀಗಿನ 3 ಪಂದ್ಯಾಟವನ್ನು ಜಯಿಸಿದ ತಂಡಗಳು. ಆ ನಿಟ್ಟಲ್ಲಿ ಫೈಟ್ ಬ್ಯಾಕ್ ಮಾಡ್ತಾರೆ ನೋಡ್ಬೇಕಾಗಿದೆ. ಈಗ ಎರಡನೇ ಎಸೆತ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮರಕೆಯನ್ನು ಕ್ರಮಿಸ್ತಾ ಇದೆ. ಫ್ಲಾಟ್ ಬೌಂಡ್ರಿ 4 ಓಟಗಳು ಬಿಪಿಎಲ್ ಬೌಂಡ್ರಿ ದಾಖಲಾಗ್ತಾ ಇದೆ.
ಇಟ್ಟಲ್ಲಿ ಬಾಸ್ ಒಂದು ವೈಭವಪೇರಿತವಾಗಿದ್ದ ಕ್ರಿಕೆಟ್ ಪಂದ್ಯಕೂಟ, ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟ ಸಂಘವಾಗಿ ನಡೀತಾ ಇದೆ. ಅವ್ರ ಸ್ವಿಂಗರ್ ಎಲ್ಲ ಬರ್ರೆ ಕಾಟ್ಬೆ ಬಲೋದೆ ಪೀಲಿದೆ ಈ ಹಂತದಲ್ಲೇ యువ వాహిని సౌజన్య. పడుబెదిరిದ ಆಶೋಡು ನಡಪನ ಚಿತ್ತಿನ ಇವಂಚಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ನೆಕ್ ಲೆತ್ತಿಲೆಪ್ಪುಗು ಮೋಕೆನಿದಿದ ಬೈದಿನರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆದ ಕಾಪು ಕ್ಷೇತ್ರದ ಅಧ್ಯಕ್ಷರಾಯನ ಚಿತ್ತಿನ ಶ್ರೀಯುತ ನವೀನ್ ಚಂದ್ರ ಎಸ್ ಸುವರ್ಣ ಈ ಸಂದರ್ಭದ ನಮ್ಮನೊಟ್ಟಿಗೆ ಜೊತೆಯ ಬಂದಿರು ಅರೇನು ಸೇರ್ದಿನ ಚಿತ್ತಿ ಮಾತ ಕ್ರೀಡಾಭಿಮಾನಿನ ಪರವಾದ ಅಂಚನೆ ಪಡುಬಿದ್ರಿ ಯುವ ವಾಹಿನಿ ಘಟಕದ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸ ಒಂದಲ್ಲ. ಅಂಗಡೋಲ ಭಾಗದ ಹೊಸ ಆಟಗಾರ್ತಿ ಮೇರೆಗೆ ಪಡುಬಿದ್ರಿ ಯುವ ರಶ್ಮಿ. ಘಟಕದ ಅಧ್ಯಕ್ಷರು ಶ್ರೀಯುತ ವಿದಿತ್ ಮೇರೆ ವೇದಿಕೆಗೆ ಬರ್ತದ ಶಾಲು ಪಾರ್ದು ಸ್ಮರಣಿಕೆಯನ್ನು ಕೊಡ್ತು ಗೌರವಿಸೋಡು ಪಂದು ವಿನಂತಿನ ಮತ್ತೊಂದಲ್ಲ. ನವೀನ ಮಹತ್ವದ ಬ್ರೇಕ್ ಥ್ರೂ ಅನ್ನ ಕೋರ್ತಾ ಇದ್ದಾರೆ. ಡೇಂಜರ್ಸ್ ಆಟಗಾರ್ತಿ ಚೈತ್ರನ ವಿಕೆಟ್ ಅನ್ನು ಕಬಲಿಸಿದಂತ ನವೀನ ಸುತ್ತಮುತ್ತ ಚಂದ ಎಸೆತ ಬ್ಲಾಕ್ ಅಲ್ಲಿ ಬೀಳ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೊಂದು ಗುಡ್ ಲೈನ್ ಡೆಲಿವರಿ ಡಾಟ್ ಬಾಲ್ ಇದು. 2 ಬೌಂಡ್ರಿಗಳನ್ನು ದಾಖಲಿಸಿದಂತ ಈ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಅಂಚನೆ ನನ್ನೊರಿ ಅತಿಥಿ ಶ್ರೀಯುತ ಜಯ ಕೋಟ್ಯನ್ ಇನ್ನ ಈ ಸಂದರ್ಭದ ನಮ್ಮನೊಟ್ಟಿಗೂ ಮೇರ್ಲ ಜೊತೆಯ ಒಂದಿರು ಮೇರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದು ಅಧ್ಯಕ್ಷರು ವಿದಿತ್ ಕೋಟ್ಯನ್ ಮೇರು ಶಾಲು ಪಾರ್ದು ನೆಂಪುದ ಸ್ಮರಣಿಕೆಯನ್ನು ಕೊರಡು ಬಂದ ಭಿನ್ನಯ ಮತ್ತೊಂದಲ್ಲ. ಶ್ರೀಯುತ ಜಯ ಕೋಟ್ಯನ್ ಇನ್ನ ಕ್ರಿಕೆಟ್ ಋತುವಿನ ಮತ್ತೊಂದು ಕ್ರೀಡಾಕೂಟ ಇದೇ ಕ್ರೀಡಾಂಗಣದಲ್ಲಿ ಮುಂದಿನ ವಾರ ಶನಿವಾರ ಮತ್ತು ಭಾನುವಾರ ನಾರ್ಥರ್ನ್ ರಾಯಲ್ಸ್ ಕ್ರಿಕೆಟರ್ಸ್ ಆಶ್ರಯದಲ್ಲಿ ಸಾಗರ್ ಮೆನ್ಸ್ ಅಂಕೋಲಾ ಟ್ರೋಫಿ ಇದೇ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಎಲ್ಲರಿಗೂ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಲೆತ್ತೆ ಲೆಪ್ಪಗೂ ಮೋಕೆನದಿದ್ದ ಬೈದಿನ ಚಿತ್ತಿನ ಮಾತ ಅತಿಲೆಗಳ ಸೊಲ್ಮೆನ ಸಂದೈತ ಮತ್ತೊಂದಲ್ಲ. ಸುತ್ತಮುತ್ತ ಒಂದು ವಿಕೆಟ್ ಕೀಪಿಂಗ್ ಅನ್ನು ಮಾಡ್ತಾ ಇರುವಂತ ಸೌಜನ್ಯ ಕಾಟ್ಬಿ 100 ರೂಪಾಯಿದಲ್ಲಿ ಚೈತ್ರ ವಾಪಸ್ ಆದ್ರು. ಆದ್ರೆ ಹೊಸ ಬೌಲರ್ ಈಗ ಬರ್ತಾ ಇದ್ದಾರೆ ದಿಯಾ. ಅದ್ಯಾವ ರೀತಿ ಒಂದು ಬೌಲಿಂಗ್ ಅನ್ನು ಕೊಡ್ತಾ ನೋಡ್ಬೇಕಾಗಿದೆ. ನಿನ್ನೆ 2 ಪಂದ್ಯದ ಅತ್ಯುತ್ತಮ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ದಿಯಾ ಸುತ್ತಮುತ್ತ ಚಂದ ಎಸೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಇದು ಡಾಟ್ ಬಾಲ್ ಸೇರ್ಪಡೆ ರಕ್ಷಣಾತ್ಮಕ ಆಟ ಸುಷ್ಮಿತಾ ಆಡಿದ್ರು. 55 ಓಟ ಇದು ಟಾರ್ಗೆಟ್ ಇದು. ಆದ್ರೆ ಒಂದು ವಿಕೆಟ್ ಅನ್ನು ಕಳ್ಕೊಂಡಂತ ದುಬೈ ವಾರಿಯರ್ಸ್. ಮುಂದಿನ ಪಂದ್ಯಾಟ ಎಲಿಮಿನೇಟರ್ಸ್ ಪಂದ್ಯಾಟ ಕ್ವೀನ್ಸ್ 11 ಕುವೈಟ್ ಎ ವರ್ಸಸ್ ಕಾರ್ಕಳ ರೆಡ್ ತಂಡದ ಕಪ್ತಾನನ್ನ ಕ್ರೋಲೇರು ಇವಚ್ಚಿ ಟಾಸ್ ಪ್ರಕ್ರಿಯೆಗೆ ನಮ್ಮನಟ್ಟು ಅತಿಥಿಯಾದ ಬೈದಿನಾರು ಶ್ರೀಯುತ ನವೀನ್ ಚಂದ್ರ ಎಸ್ ಸುವರ್ಣ ವೇದಿಕೆದ ತೀರ್ಥಮಾರ್ಗಿಲ ಬತ್ತ ಒಂದು ಟಾಸ್ ಪ್ರಕ್ರಿಯೆಯನ್ನು ನಡಪಡದು ಕೊರಡು ಪಂದ ಭಿನ್ನಯ ಮತ್ತೊಂದಲ್ಲ. ಎಲಿಮಿನೇಟರ್ಸ್ ಪಂದ್ಯಾಟದ ಟಾಸ್ ಪ್ರಕ್ರಿಯೆ ಶ್ರೀಯುತ ನವೀನ್ ಚಂದ್ರ ಸುವರ್ಣ ಇನ್ನಿತ ಇಲೇಸಿಗೆ ಅತಿಥಿಯಾದ ಇಲ್ಲೇರು ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸುವಂದಿಲ್ಲ. ಈ ಹಂತದಲ್ಲಿ ದುಬೈಯ ಮೊತ್ತ 12ಕ್ಕೆ 1 ಬಾಲ್ ಸುತ್ತಮುತ್ತ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು ಕವರ್ ಪಾರ್ಟಿ ಭಾಗದಲ್ಲಿ. ಮತ್ತೆ ಸುಷ್ಮಿತಾನಿಗೆ ದಿಯಾ ಸುಷ್ಮಿತಾನಿಗೆ ಸಿರ್ವತ ಚೆಂಡಿದು ದೀಪೇಶ್ ಕವರ್ ಅಲ್ಲೇ ಸಿಕ್ಸರ್ ಇದು ಪಿಪಿಎಲ್ ಷಟ್ಕ. ತಂಡದ ಮೊತ್ತ ಈ ಹಂತದಲ್ಲಿ 18ಕ್ಕೆ ತಲುಪ್ತಾ ಇದೆ. ಒಂದು ಪ್ರಮುಖ ಹುದ್ದೆಯನ್ನು ಕಳ್ಕೊಂಡು ಆಡ್ತಾ ಇರುವಂತ ದುಬೈ ವಾರಿಯರ್ಸ್ ಹೆಜಮಾಡಿ ಬಿಲ್ಲವಸ್ ಎದುರಿಸ್ತಾ ಇದೆ. ಎಲಿಮಿನೇಟರ್ಸ್ ಪಂದ್ಯಾಟದ ಟಾಸ್ 1 ಯುವ ವಾಹಿನಿ ಕಾರ್ಕಳ ಆನ್ ದ ಟಾಸ್ ಎಲೆಕ್ಟೆಡ್ ಟು ಫೀಲ್ಡಿಂಗ್ ಇಡಬಲೆ 2 ಜನ ಕ್ಯಾಪ್ಟನ್ಸ್ ಒಂಚೂರು ಇಡಬಲೆ ಕುವೈಟ್
నెక్స్ట్ ఎలిమినేటర్స్ పంద్యాట నడుతుందండు కోడియర్ దించి లీగ్ పంద్యాటోడు వారి పరుల కంటే నికులు గోబుదారు ತುಳುವಾಡ್ತಾ ಆಗ್ಬಿಡತ್ತೆ ಬರೀ ಪೊರ್ಲುಡು ಗೋಬುದಾರು ಮಾತ ಪ್ಲೇಯರ್ಸ್ ನಕುಲ್ಲ ಇನ್ನಿತ ಎಲಿಮಿನೇಟರ್ಸ್ ಪಂದ್ಯ ವಿನ್ అయిన ಕಲೆಗೆ ನೆಕ್ಸ್ಟ್ ಕ್ವಾಲಿಫೈಯರ್ 2 ಚಾನ್ಸ್ ತೆಕ್ಕೊಂಡು ನಿಖಲ್ನ ತಂಡದ ಒಂಜಿ ಪ್ಲಾನ್ ಎಂಚೊಂಡು ಸ್ಟ್ರಾಟಜಿ ಎಂಚೊಂಡು ಪ್ಲಾನ್ ಏನು ಮಾಡ್ಲಿಲ್ಲ ಆದ್ರೆ ವಿನ್ ಆಗ್ಲಿಕ್ಕೆ ನಾವು ಆಡ್ತೇವೆ. ಓಕೆ ವೆರಿ ಗುಡ್ ಆಲ್ ದ ಬೆಸ್ಟ್ ಮಾತ ಪ್ಲೇಯರ್ಸ್ ನಕಲಿಗೆ ಆಲ್ ದ ಬೆಸ್ಟ್ ಅಂಚನೆ ಟೀಮ್ ಕೋವೈಟ್ ನಿಖಲ ಒಂಜಿ ಟೀಮ್ ದ ಪ್ಲಾನ್ ಎಂಚ ಸ್ಟ್ರಾಟಜಿ ಎಂಚ ಪೂರ ನಮ್ಮ ಎದ್ದ ಟೀಮನು ಎಂಚ ಒಂದು ಮಲ್ಪುಳಿಂದು ಏನದಾರೆ ನಮ್ಮ ಈ ಲೀಗ್ ಎಂಚ ಗೊಬ್ಬನ್ ಬೈದ ಅಂಚನೆ ಗೊಬ್ಬನ್ ಪೋಪ ವಿನ್ನಯರಿಗೆ ಬೈದೀನಿ ಅವೇ ನಮ್ಮ ಸ್ಟ್ರಾಟಜಿ. ಓಕೆ ಥ್ಯಾಂಕ್ ಯು ಸೋ ಮಚ್ ರೆಡ್ ತಂಡದ ಮಾತೆರೆಗಳ ಅಭಿವಂದನೆಲು ಶುಭಾಶಯನು ಪನೊಂದು ದುಂಬದ ಮ್ಯಾಚ್ಗೆ ನಿಖಲು ಮಾತೆಲ್ಲ ರೆಡಿ ಆಗ್ಬಿಡು. ಓಕೆ ಥ್ಯಾಂಕ್ ಯು. ಶಾಟ್ ತಡಮ್ಯಾನ ವಿಭಾಗದಲ್ಲಿ ಒಂದು ಹೊಡೆದ ಪೂರೈಕೆಯನ್ನು 2 ಹೊಡೆದ ಪೂರೈಕೆಯನ್ನು ಕೂಡ ಮಾಡಿಕೊಟ್ರು. ಸ್ಕೋರ್ 20. ಈ ಬಾರಿ ತೀರಾ ಶಾಟ್ ಬಿದ್ದ ಚೆಂಡಿದು ಡಿಪೆಕ್ಸ್ ಕವರ್ ಅಲ್ಲಿ ಕ್ಯಾಚ್ ಪಡ್ಕೊಳ್ಳೋದು ಅವಕಾಶ. ಇಪ್ಪತ್ತ ಎಸೆತ 29 ಓಟದ ಹಲೋ. ಅವಶ್ಯಕತೆ. ಹಲೋ, ಆವಾಗ ನಾವು ಬೆಳಗಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ಒಂದು ರಿವಾರ್ಡ್ ಶಮನ್ ಕೋಟ್ಯನ್ ದಟ್ ಸ್ಟಿಲ್ ಕಂಟಿನ್ಯೂಸ್ ಅಪ್ ಟು ದ ಫೈನಲ್ ಮ್ಯಾಚ್. ಓಕೆ, ಶ್ರೀ ಬಾಲಾಜಿ ಮೋಟರ್ಸ್ ಮಾಲಕ ಶಮನ್ ಕೋಟ್ಯನ್ ಅವರ ಬ್ಯಾನರಿಗೆ ಸಿಕ್ಸರ್ ಹೊಡೆದ್ರೆ ಡೈರೆಕ್ಟ್ ಆಗಿ 500 ರೂಪಾಯಿಗಳನ್ನ ನೀಡ್ತಾರೆ ಪ್ರತಿಯೊಂದು ಬ್ಯಾಟರಿಗೆ ಪ್ಲೇಯರಿಗೆ. ಕ್ರೀಡಾಂಗಣದಲ್ಲಿ ಅಳವಡಿಕೆವಾಗಿರುವಂತಹ ಬಾಲಾಜಿ ಮೋಟರ್ಸ್ ಈ ಒಂದು ಬ್ಯಾನರ್ಗೆ ಕಟ್ಔಟ್ಗೆ ಡೈರೆಕ್ಟ್ ಸಿಕ್ಸರ್ ಅನ್ನು ದಾಖಲಿಸುವಂತ ಆಟಗಾರ್ತಿಗೆ ಪ್ರತಿ ಒಂದು ಸಿಕ್ಸರ್ಗೆ 500 ರೂಪಾಯಿಗಳ ಘೋಷಣೆಯನ್ನು ಮಾಡಿದವರು ಶಮನ್ ಕೋಟ್ಯನ್ ರವರು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಒಂದು ಪಿ ಕೆ ದೂಜಾ ಪೂಜಾರಿ ಭವ್ಯ ವೇದಿಕೆಯಲ್ಲಿ ಇವಾಗಲೇ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ಹೆಮ್ಮೆಯ ಪಡುಬಿದ್ರಿಯ ಯುವಾಹಿನಿ ರಿಜಿಸ್ಟರ್ಡ್ ಘಟಕ ಹೃತ್ಪೂರ್ವಕ ಆದರಣೀಯ ಸ್ವಾಗತವನ್ನ ನೀಡಿ ಅವರನ್ನ ಮತ್ತೊಮ್ಮೆ ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. End of the over number 2 score 26 loss of 1 important wicket. ದುಬೈ ವಾರಿಯರ್ಸ್ ನವೀನ ಮತ್ತೆ ಸ್ಕಾರ್ಕಿ ಭಾಗದಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿ ಒಂದು ಬೌಲಿಂಗ್ ಕಂಟ್ರೋಲಿಂಗ್ ಅನ್ನ ಮಾಡ್ತಾ ನೋಡಬೇಕಾಗಿದೆ. ಡಾಟ್ ಬಾಲ್ ವಿಕೆಟ್ಸ್ ಗಳನ್ನು ಈ ಓವರ್ ನಲ್ಲಿ ಕಬಲಿಸ್ತಾರ ನೋಡಬೇಕಾಗಿದೆ, ಪಡ್ಕೊಳ್ತಾರ ನೋಡಬೇಕಾಗಿದೆ. ವಿಕೆಟ್ ಕೀಪರ್ ಸೌಜನ್ಯ ಲಾಂಗ್ ಆನ್ ಲಾಂಗ್ ಆಫ್ ಸಿಲಿಮಿಡಮ್ ಡೀಪ್ ಸ್ಕಾರ್ ಲೆಗ್ ಡೀಪ್ ಮಿಡ್ ವಿಕೆಟ್ ಶಾರ್ಟ್ ಥರ್ಡ್ ಮ್ಯಾನ್ ಲೆಗ್ ಸ್ಲಿಪ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ಇದರ ನಡುವೆ ಕ್ಯಾಚ್ ಕೈಗೆ ಬರ್ತಾ ನೋಡಬೇಕಾಗಿದೆ. ಚೆಂಡು ಮಿಡ್ ವಿಕೆಟ್ ಸೀಮಾ ರೇಖೆ ಭಾಗದಲ್ಲಿ ಸಿಕ್ಸರ್ ಇದು 32 ಬಾಲ್ ಸುತ್ತುವರೆದು ರನ್ ರೇಟ್ ಅನ್ನ ಉಳಿಸಿಕೊಂಡು ಆಡ್ತಾ ಇರುವಂತದ್ದು ರಶ್ಮಿ ದಾಂಡಿನಲ್ಲಿ ಫಸ್ಟ್ ಸಿಕ್ಸರ್ ದಾಖಲಾಗ್ತಾ ಇದೆ. ಬಾಲ್ ಸುತ್ತ ಮರಿಸೊಂದು ಆಟವನ್ನು ಟೂರ್ನಮೆಂಟ್ ಉದ್ದಕ್ಕೂ ಕೂಡ ಆಡಿ ಬರ್ತಾ ಇರುವಂತದ್ದು ದುಬೈ ವಾರಿಯರ್ಸ್. ಆಟದಲ್ಲಿ ಅಂಚಿನ ಏನಿತ ಈ ಪೊರ್ಲುದ ಕಾರ್ಯಕ್ರಮಗೂ ಪಡುಬಿದಿರಿ ಬಿಲ್ಲವ ಸಂಘದ ಅಧ್ಯಕ್ಷರು ವೈ ಸುಧೀರ್ ಕುಮಾರ್ ಈ ಸಂದರ್ಭ ನಮ್ಮ ನಟಗೂ ಜೊತೆಯ ಬಂದರೆ ಮೇರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸೇರ್ದಿಂಚಿತ್ತಿನ ಮಾತ ಕ್ರೀಡಾಭಿಮಾನಿಲನ ಪರವಾದ ಅಂಚನೆ ಯುವ ವಾಹಿನಿ ಪಡುಬಿದಿರಿ ಘಟಕದ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸ ಒಂದಿಲ್ಲ. ಲಾಂಗ್ ಅನ್ನತ್ತ ಸಾಗ್ತಾ ಇದೆ, ಒಂದೋಟ ಬರ್ತಾ ಇದೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ರಶ್ಮಿ ಹಿಂದಿನ ಚೆಂಡ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಸ್ಕೋರ್ 33 ಒಟ್ಟಿಗೆ ತಲುಪ್ತಾ ಇರುವಂತದ್ದು ಈಗ ದುಬೈ ವಾರಿಯರ್ಸ್ ಅಂಕಿಅಂಶಗಳ ಪಟ್ಟಿಯಲ್ಲಿ. ಆ ನಿಟ್ಟಲ್ಲಿ 55 ಓಟಗಳು ಟಾರ್ಗೆಟ್. ನವೀನನ ಚೆಂಡು ಲಾಂಗನಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಸುಷ್ಮಿತಾ ಔಟ್.
ಲಾಂಗ್ ಆನ್ ನಲ್ಲಿ ಕ್ಯಾಚ್ ಕೊಟ್ಟಂತ ಸುಷ್ಮಿತಾ ವಾಪಸ್ ಆದ್ರು. ಅಂಗಣ ಒಳಭಾಗದ ಮತ್ತೋರ್ವ ಭರವಸೆ ಆಟಗಾರ್ತಿ ಈಗ ಅಂಗಣಕ್ಕೆ ಬರ್ತಾ ಇರುವಂತದ್ದು. ಪ್ರಿವಿಯಸ್ ಮ್ಯಾಚ್ ಅಲ್ಲಿ ಅತ್ಯುತ್ತಮ ಆಟವನ್ನು ಆಡಿದಂತ ದಿವ್ಯಾ ಈ ಪಂದ್ಯದಲ್ಲಿ ವಿಜಯದತ್ತ ಸಾಗ್ತಾ ಇರುವಂತದ್ದು ದುಬೈ ವಾರಿಯರ್ಸ್. ಭರತ್ ಅವರ ಮಾಲೀಕತ್ವದಲ್ಲಿ ಆಡ್ತಾ ಇದೆ. ದೀಪಕ್ ಅವರ ಮಾಲೀಕತ್ವ ಹೆಜೆ ಮಾಡಿ ಬಿಲ್ಲವಸ್ ಆಡ್ತಾ ಇದೆ. ಎರಡೂ ಬಲಿಷ್ಠ ತಂಡವಾಗಿ ಆಡಿದ್ರು ಕೂಡ ಇಲ್ಲಿ ಫಸ್ಟ್ ಕ್ವಾಲಿಫೈರ್ ಅಲ್ಲಿ 55 ಓಟಗಳು ಟಾರ್ಗೆಟ್ ಸಿಕ್ಕಿದ್ದು. ದುಬೈ ಚೇಸ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಮತ್ತೆ ನವೀನ 4ನೇ ಬಾರಿ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬಿದ್ರಿ ಘಟಕದ ಆತಿಥ್ಯೋಡು ನಡಪನ ಜೊತೆನ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಈ ಒಂಜಿ ಪೊರ್ಲುದ ಕಾರ್ಯಕ್ರಮಕ್ಕೆ ಹೆಜಮಾಡಿ ಬಿಲ್ಲವ ಸಂಘದ ಅಧ್ಯಕ್ಷರು ಮೋಹನ್ ದಾಸ್ ಹೆಜಮಾಡಿ ಮೇರ್ನ ಪರವಾದ ಮ್ಯಾನೇಜರ್ ಜೊತೆನ ರವೀಂದ್ರ ಪೂಜಾರಿ ಮೇರಿ ಸಂದರ್ಭ ಆಗಮಿಸಿದರೆ ಮೇರಿನ ಅತ್ಯಂತ ಪ್ರೀತಿಪೂರ್ವಕವಾದ ವೇದಿಕೆಗೆ ಲೆತ್ತು ಕೊಂಡಾಡೊಂದಿಲ್ಲ ಮೇರೆಗೆ ಬಲವಾದ ನಮ್ಮನ್ನ ಕೂಡ ಮಾಡಿದ್ರು. ಸೌಜನ್ಯ ಆ ನಿಟ್ಟಲ್ಲಿ ಪಡುಬಿದ್ರಿ ಬಿಲ್ಲವ ಸಂಘದ ಅಧ್ಯಕ್ಷರ ಅಂಚಿನ ವೈ ಸುಧೀರ್ ಕುಮಾರ್ ಮೇರು ಶಾಲೆಯನ್ನು ಪಾರ್ದು ಪುರ್ಪಗೊರ್ದು ಎತ್ಕೊಂಡು ಪಂಪಿನ ಚಿತ್ತಿನ ಭಿನ್ನಯ ಮತ್ತೊಂದಿಲ್ಲ. 22 ಓಟದ ಅವಶ್ಯಕತೆ. 2022 ಮತ್ತೊಂದು ಚೆಂಡು ಡಾಟ್ ಬಾಲ್ ಇದು. 19ಕ್ಕೆ 22 ಓಟದ ಅವಶ್ಯಕತೆ. 19 balls are remaining. 22 runs required in this match. ಕುತೂಹಲಕಾರಿ ಪಂದ್ಯ, ರೋಚಕತೆ ಪಂದ್ಯ, ರೋಮಾಂಚನಕಾರಿ ಕೊಡ್ತದ ನೋಡಬೇಕಾಗಿದೆ. ಡಾಟ್ ಬಾಲ್ಗಳು ಬರಬೇಕಾಗಿದೆ, ವಿಕೆಟ್ಸ್ ಗಳನ್ನ ಪಡ್ಕೊಳ್ಬೇಕಾಗಿದೆ ಬಿಲ್ಲವಸ್ ಹೆಜಮಾಡಿಯ ತಂಡಕ್ಕೆ. ಬಾಸುತಮರ್ಜದ ಎಸೆತ ಕೋಟೆಯ ರೂಪದಲ್ಲಿ ಈ ಹಿಂದಿನ ಪಂದ್ಯದ ಹೀರೋ ಈ ಪಂದ್ಯದಲ್ಲಿ 0. ಮಹತ್ವದ 3ನೇ ವಿಕೆಟ್ ಕೂಡ ಕಳಕೊಳ್ತಾ ಇರುವಂತದ್ದು ಈಗ ದುಬೈ ವಾರಿಯರ್ಸ್. ಬಿಲ್ಲವಸ್ ಹೆಜಮಾಡಿ ಇನ್ನೂ ಕೂಡ ಪಂದ್ಯ ಇದೆ. ಆ ನಿಟ್ಟಲ್ಲಿ ಡಾಟ್ ಬಾಲ್ಗಳು ವಿಕೆಟ್ಸ್ ಗಳು ಬಿದ್ರೆ ಮಾತ್ರ ಇಲ್ಲಿ ಈ ಪಂದ್ಯವನ್ನು ಉಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಲೀಗ್ನ ಕೊನೆ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ಆಡಿದಂತ ದಿವ್ಯಾ ಆ ಪಂದ್ಯದ ಹೀರೋಯಿನಿ ಈ ಪಂದ್ಯದಲ್ಲಿ 0. 18 ಎಸೆತ 22 ಓಟಗಳು ಬರಬೇಕಾಗಿದೆ. 18 balls are remaining. 22 runs required in this match. ಕುತೂಹಲಕಾರಿ ಪಂದ್ಯ ಇದು. ಅಂಗಣ ಭಾಗದಲ್ಲಿ ಈಗ ಬಂದದ್ದು ಅನಿತಾ. ಒಂದರಲ್ಲಿ ರಶ್ಮಿ, ಮತ್ತೊಂದರಲ್ಲಿ ಅನಿತಾ ಇರುವಷ್ಟು ಕಾಲ ದುಬೈ ವಾರಿಯರ್ಸ್ಗೆ ಆಶಾದಾಯಕ ಅಂಶ. ಇವೆರಡು ವಿಕೆಟ್ಸ್ ಗಳು ಹೆಜಮಾಡಿ ಬಿಲ್ಲವಸ್ ಪಡ್ಕೊಂಡ್ರೆ ಇಲ್ಲಿ ಪಂದ್ಯ ಮೆನ್ ಟರ್ನಿಂಗ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ 18 ಎಸೆತ 22 ಓಟದ ಅವಶ್ಯಕತೆ ಈ ಹಂತದಲ್ಲಿ. ಈ ಒಂದು ಪಂದ್ಯ ಅದೇನಾಗ್ತದೆ ನೋಡ್ಬೇಕಾಗಿದೆ. ಪ್ರೇಕ್ಷಕರಿಗೆ ಒಂದಷ್ಟು ಕುತೂಹಲಕಾರಿ ಪಂದ್ಯ, ಒಂದಷ್ಟು ರೋಚಕತೆ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಏನಿತ್ತು ಈ ಒಂಜಿ ಪೊರ್ಲ ಕಂಠದಲ್ಲಿ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಲೆತ್ತಿ ಲೆಪ್ಪುಗು ಮೊಕ್ಕೆನ ದೀದ ಬೈದಿನರು ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ನೆತ್ತ ಮಾಜಿ ಕೋಶಾಧಿಕಾರುಲು ಶ್ರೀಯುತ ನವೀನ್ ಚಂದ್ರ ಮೇರಿನ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಕುಡೋರಿ ಯುವ ವಾಹಿನಿ ರಿಜಿಸ್ಟರ್ಡ್ ಮಂಗಳೂರದ ಮಾಜಿ ಕಾರ್ಯಾಂತಿಯರು ಸುನಿಲ್ ಕೆ ಅಂಚನ್ ಮಕ್ಕಳು 2 ಜನನ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸ ಒಂದಿಲ್ಲ. ಮೇರೆಗೆ ನಮ್ಮನ್ನ ಪಡುಬಿದ್ರಿ ಯುವ ವಾಹಿನಿ ಘಟಕದ ಸ್ಥಾಪಕ ಅಧ್ಯಕ್ಷರು ಅಶೋಕ್ ಪೂಜಾರಿ ಪಾದೆ ಬೆಟ್ಟು ಮೇರೆ 18, ಶಾಲು ಪಾರ್ದು 18 balls, ಅತ್ಯಂತ 22. ಪ್ರೀತಿಪೂರ್ವಕವಾದ ಗೌರವಿಸೋಡಪ್ಪ ಅಂತ ವಿನಂತಿನ ಮಲ್ತೊಂದಿಲ್ಲ. ಎಸ್, ಓಕೆ, ಥ್ಯಾಂಕ್ ಯು. ನೋಡಿ, ಬಾಲ್ ಹಾಕುವಾಗ ಕಮೆಂಟ್ರಿ ಮಾಡಬಾರ್ದಂತೆ, ಮೇನ್ ಸ್ಟೇಜ್ ಕೂಡ ನೋಡಿ ಗಮನಿಸಿ. ಓಕೆ, ಥ್ಯಾಂಕ್ ಯು. ಎಸ್, 18 ಎಸೆತ 22 ಓಟದ ಅವಶ್ಯಕತೆ. ಸೌಜನ್ಯ ಡಾಕ್ಟರ್ PK ಕಿರಣ್ ಕುಮಾರ್ ಬೌಲಿಂಗ್ ಅನ್ನ ಬಳಸ್ತಾ ಇದ್ದಾರೆ. ಅದಾವ ರೀತಿ ಒಂದು ಮ್ಯಾಜಿಕ್ ಬೌಲಿಂಗ್ ಇಲ್ಲಿ ನಡೀತದೆ ನೋಡಬೇಕಾಗಿದೆ. ಸ್ಲೋವರ್ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಇದು ರನ್ ಔಟ್ ಮಾಡೋದು ಸಾಧ್ಯತೆ ಇತ್ತು, ಆದ್ರೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 17 ಎಸೆತ 21
ಓಟ್ಗಳು ಇನ್ನೂ ಕೂಡ ಬರಬೇಕಾಗಿದೆ. 17-21 ವಿಕೆಟ್ಸ್ ಗಳು ಇದೆ. ಆ ನಿಟ್ಟ ಮೂರು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಆಡ್ತಾ ಇರುವಂತ ದುಬೈ ವಾರಿಯರ್ಸ್. ಒಂದೆಡೆಯಲ್ಲಿ ರಶ್ಮಿ, ಒಂದೆಡೆಯಲ್ಲಿ ಅನಿತಾ, ಇಬ್ಬರ ಇಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ರೆ, ಬ್ರೇಕ್ ಥ್ರೂ ಅನ್ನ ತಂದ್ರೆ, ವಿಕೆಟ್ಸ್ ಗಳನ್ನ ಕಬಲಿಸಿದ್ರೆ ಇನ್ನೂ ಕೂಡ ಪಂದ್ಯ ಹೆಜಮಾಡಿಗಿದೆ. ಸ್ಲೋವರ್ ಚೆಂಡು, ಈತ ನಡುವೆ ಪಾಯಿಂಟ್ ವಿಭಾಗದಲ್ಲಿ ಸುಂದರತೆ ಹೊಡೆತ ಚೆಂಡು ಸೀಮರೆಕೆಯನ್ನ ಕ್ರಮಿಸ್ತಾ ಇದೆ. ಬೌಂಡ್ರಿದು ಸೌಜನ್ಯನ ಈ ಬಾರಿಯ ಎಸೆತ ತೀರಾ ಶಾಟ ಬಿದ್ದಿತ್ತು. ಪಾಯಿಂಟ್ ವಿಭಾಗದಲ್ಲಿ ಸುಂದರತೆ ಬೌಂಡ್ರಿಯನ್ನು ಅನಿತಾ ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ 38ಕ್ಕೆ ತಲುಪ್ತಾ ಇದೆ. 16 ಎಸೆತ, 17ರ ಅವಶ್ಯಕತೆ. 16 balls are remaining, 17 runs required in this match. ಮತ್ತೊಂದು ಸ್ಲೋವರ್ ಎಸೆತ, ಡಿಪೆಕ್ಷ ಕವರ್ ಇದು. ಇದೆ ಹದಿನೈದು ಎಸೆತ, 13 ಓಟದ ಅವಶ್ಯಕತೆ. 2 ಬೌಂಡ್ರಿಗಳು ಅನಿತನ ದಾನಿಯಲ್ಲಿ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಇದು. ಮತ್ತೊಂದು ಹೊಡೆತ ಆಫ್ ಸೈಡ್ ವಿಭಾಗದಲ್ಲಿ, ಸೆಲೆಮಿಡ್ ಆಫ್ ವಿಭಾಗದಲ್ಲಿ ಒಂದೊಂದು ಪೂರೈಕೆಯನ್ನ ಮಾಡಿದ್ರು. 14 ಎಸೆತ, 12 ಓಟದ ಅವಶ್ಯಕತೆ. ಜಯಿಸುವ ಪಂದ್ಯ ಇದು ದುಬೈ ವಾರಿಯರ್ಸ್ಗೆ. ಆ ನಿಟ್ಟಲ್ಲಿ ಫೈನಲ್ ಪ್ರವೇಶವನ್ನು ಮಾಡ್ತಾರ ನೋಡಬೇಕಾಗಿದೆ. ಬಿರುಸಿನ ಹೊಡೆತ, ಕ್ಯಾಚ್ ಕೈಗೆ ಒಂದಷ್ಟು ಲೇಟ್ ಆಗಿ ಬಂದಿತ್ತು. ಮಿಡ್ ವಿಕೆಟ್ ಹತ್ತ ಸಾಗಿದ ಚೆಂಡಿದು. ಆ ನಿಟ್ಟಲ್ಲಿ 1 ಲಕ್ಷ ರೂಪಾಯಿಗಳ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ, ಬಾಸ್ ಒಂದು ವೈಭವ ಪೇರಿದ ಕ್ರಿಕೆಟ್ ಪಂದ್ಯಕೂಟ, ಬಿಲ್ಲವಸ್ ಪ್ರೀಮಿಯರ್ ಲೀಗ್ ಇದು. ಅನಿತನಿಗೆ ಸಿರುವಾದ ಚೆಂಡು, ಡಿಪೆಕ್ಷ ಕವರ್ ಇದು. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಮತ್ತೆರಡು ಒಟ್ಟುಗಳ ಅಂಕಿಅಂಶಗಳ ಪಠ್ಯನ ಕಂಡಂತ ದುಬೈ ವಾರಿಯರ್ಸ್ ಅಕೌಂಟಿಗೆ ಈಗ 46, 9 ಓಟಗಳು 12 ಚೆಂಡುಗಳಲ್ಲಿ ಬರಬೇಕಾಗಿದೆ. ವಿಜಯಗಳ ತಂಡ, ಪ್ರಶಸ್ತಿ ಗೆದ್ದ ತಂಡ 1 ಲಕ್ಷ 1 ರೂಪಾಯಿ ಜೊತೆಗೆ ಆಕರ್ಷಕ ಬಿಲ್ಲವಸ್ ಟ್ರೋಫಿಯನ್ನ ಪಡ್ಕೊಳ್ತಾ ಇದ್ದಾರೆ. ರನ್ನರ್ ಅಪ್ ತಂಡ 50,001, ಮೂರನೇ ಸ್ಥಾನ ತಂಡ 25,000 ರೂಪಾಯಿ 1 ರೂಪಾಯಿಯನ್ನ ಪಡ್ಕೊಳ್ತಾರೆ. ಇನ್ನಿತ ಈ ಒಂಜಿ ಪೊರ್ಲ ಕಂಠದಲ್ಲಿ ಲೇಸಿಗ ಸಾಗರ್ ವಿದ್ಯಾಮಂದಿರದ ಶಿಕ್ಷಕ ವೃಂದ ಶ್ರೀಮತಿ ವಿನುತಾ ಶೆಟ್ಟಿ ಬೊಕ ಗುರುಪ್ರಸಾದ್ ಮಕ್ಕಳು ಈ ಸಂದರ್ಭ ನಮ್ಮನೊಟ್ಟಿಗೂ ಜತೆಯ ಬಂದಿರು. ಮಕ್ಕಳೇನ ನಮ್ಮನ ಪಡುಬಿದ್ರಿ ಯುವವಾಹಿನಿ ಘಟಕದ ಪರವಾದ ಅಂಚನೆ ಸೇರಿದಿಂಚಿ ಮಾತ ಕ್ರೀಡಾಭಿಮಾನಿಗಳ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮತ್ತೊಂದಿಲ್ಲ. 2 ಜನ ಶಿಕ್ಷಕಿಯರ್ನ ಕುಲ್ಲ ವೇದಿಕೆಗೆ ಬರಡು ಪನ್ಪೆನ ಚಿತ್ತಿನ ಭಿನ್ನಯ ಮತ್ತೊಂದಿಲ್ಲ. ಕೊನೆಯ 12 ಮಕ್ಕಳಿಗೆ ನಮ್ಮ ಪಡುಬಿದ್ರಿ ಘಟಕದ ಮಾಜಿ ಅಧ್ಯಕ್ಷರು ಶಶಿಕಲಾ ಮೇಡಮ್ ದಮತ್ ವೇದಿಕೆಗೆ ಬರ್ತದ ಶ್ರೀತರ್ನ ಕಲೆ ಗೌರವಿಸೋಡ ಪಂದು ಭಿನ್ನಯ ಮತ್ತೊಂದಿಲ್ಲ. ಕೊನೆಯ 12 ಚೆಂಡುಗಳು 9 ಓಟದ ಅವಶ್ಯಕತೆ. ಸಾನ್ವಿ 5ನೇ ಓವರ್ಗಾಗಿ ಬರ್ತಾ ಇದ್ದಾರೆ. ಆದ್ರೆ ಒಂದಷ್ಟು ಸೆಟ್ಟಿಲ್ ಆದ ಆಟಗಾರ್ತಿಯರು. ಅನಿತಾ ಒಂದೆಡೆಯಲ್ಲಿ, ರಶ್ಮಿ ಮತ್ತೊಂದೆಡೆಯಲ್ಲಿ. ವಿಜಯದತ್ತ ಸಾಗ್ತಾ ಇರುವಂತ ದುಬೈ ವಾರಿಯರ್ಸ್. 12 balls remaining, 9 runs required in this match. 12 गेंद बचाए, 9 रन चाहिए जीतने के लिए. 12ಕ್ಕೆ 9. ಬಾಸುತ್ತ ಬರ್ತಾ ಹೊಡೆತ, ಡೀಪ್ ಮಿಡ್ ಭಾಗದಲ್ಲಿ ರಶ್ಮಿಯ ಹೊಡೆತ. ಈ ಬಾರಿ ಬಿಪಿಆರ್ 6. ಭರತ್ ಮಾಲೀಕತ್ವದಲ್ಲಿ ಆಡ್ತಾ ಇರುವಂತ ದುಬೈ ವಾರಿಯರ್ಸ್
ಫೈನಲ್ ಪ್ರವೇಶವನ್ನು ಮಾಡುವಂತ ಸರ್ವ ಸಿದ್ಧತೆಯಲ್ಲಿದೆ. ಆ ನಿಟ್ಟಲ್ಲಿ ಭರತ್ ಬಾಸು ಖುಷಿಯಲ್ಲಿದ್ದಾರೆ. ಹಸನ್ ಮುಖಿ ಮಂದಹಾಸ ಮುಖದಲ್ಲಿ ಭರತ್ ಮಾಲೀಕತ್ವದ ದುಬೈ ವಾರಿಯರ್ಸ್ ಫೈನಲ್ ಪ್ರವೇಶವನ್ನು ಮಾಡುವಂತ ಟಿಕೆಟ್ ಸಿಗ್ತಾ ಇದೆ. ಕೇವಲ 3 ಓಟಗಳು ಮಾತ್ರ ಬೇಕಾಗಿದೆ. 52 ಓಟಗಳು ದಾಖಲಾಗ್ತಾ ಇದೆ. ಶಾಣ ಬಿದ್ದ ಚೆಂಡು ಬ್ಯಾಕ್ ಮಾಡ್ಲಾಗಿ ಈ ಭಾಗದಲ್ಲಿ 1 ಓಟದ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಲ್ಲಿ ಕೊನೆ 2 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅಜೇಯವಾಗಿ ಆಡಿದ ತಂಡ ಅಜೇಯವಾಗಿ ಫೈನಲ್ ಪ್ರವೇಶವನ್ನು ಮಾಡ್ತಾ ಇರುವಂತದ್ದು ಈಗ ದುಬೈ ವಾರಿಯರ್ಸ್. ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಬಾಸು ವೈಭವಪೇರಿತ ಕ್ರಿಕೆಟ್ ಪಂದ್ಯಕೂಟವನ್ನು ಸಂಘಟಿಸಿರುವಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕ ಹೊಸ ದಾಖಲೆಯನ್ನು ಬರಿತಾ ಇದೆ. ಹೊಸ ಇತಿಹಾಸವನ್ನು ನಿರ್ಮಿಸ್ತಾ ಇದೆ. ರಾಜೀವ್ ಗಾಂಧಿ ಕ್ರೀಡಾಂಗಣ ಹೆಜಮಾಡಿಯ ಬಸ್ ಡಿಪಾರ್ಟ್ಮೆಂಟ್ನಲ್ಲಿ 2026 ಮಹಿಳಾ ಕ್ರಿಕೆಟ್ ಪಂದ್ಯಕೂಟ ಹೊಸ ದಾಖಲೆಯನ್ನು ಬರಿತಾ ಇದೆ. ಓ ಭೀಮರ್ ಚೆಂಡಿದು ನೋ ಬಾಲ್ +1 ತನ್ಮೂಲಕವಾಗಿ ದುಬೈ ವಾರಿಯರ್ಸ್ ಎಂಟರ್ ದಿ ಫೈನಲ್. ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಮಾಡ್ತಾ ಇದೆ ಬಿಲ್ಲೋಸ್ ಪ್ರೀಮಿಯರ್ ಲೀಗ್ 2026ರಲ್ಲಿ. ಕಂಗ್ರಾಚ್ಯುಲೇಷನ್, ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಜಯಿಸಿದಂತ ದುಬೈ ವಾರಿಯರ್ಸ್ ತಂಡದ ಎಲ್ಲ ಆಟಗಾರರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ನೇರವಾಗಿ ಫೈನಲ್ ಹಂತಕ್ಕೆ ತಲುಪಿದೆ ದುಬೈ ವಾರಿಯರ್ಸ್ ತಂಡ. ಜೋರಾದ ಚಪ್ಪಾಳೆಯ ಮುಖಾಂತರ ಈ ಒಂದು ಮೊದಲ ಫೈನಲಿಸ್ಟ್ ತಂಡವನ್ನು ಅಭಿನಂದಿಸಬೇಕು, ಅಭಿವಂದಿಸಬೇಕು. ಹಲೋ ಅಂಚನೆ ನಮ್ಮನೆ ಎದುರುಡು ಬಾರಿ ಪೊರ್ಲ ಗಂಟದ ಡ್ಯಾನ್ಸ್ ಮಲ್ಪನ ಅಂಚಿತ್ತಿನ ನಮ್ಮ ಚಿಯರ್ ಲೀಡರ್ಸ್ ನ ಕುಲುಲೆರು ಅಕಲ ಒಂಜಿ ಡ್ಯಾನ್ಸ್ ತೂದು ನಮ್ಮನ CA ಚೀಫ್ ಫೈನಾನ್ಸ್ ಆಫೀಸರ್ ಜರ್ಮನ್ ಇದ್ದಾರೆ. CA ಭರತ್ ಎನ್ ಕೋಟ್ಯಾನ್ ಮೇರೆ ಬಾರಿ ಮೋಕೆಡ ಅಕಲೆಗೆ ಒಂಜಿ 5,000 ರೂಪಾಯಿದ ಸ್ಪಾನ್ಸರ್ ಮಲ್ತೊಂದುಲ್ಲೇರು. ಸೇರ್ದಿನ ಅಂಚಿನ ಮಾತ ನಮ್ಮ ಯುವವಾಹಿನಿ ಸಂಘಟಕರನ ಪರವಾದ ಅಂಚಿನ ಸೇರ್ದಿನ ಕ್ರೀಡಾಭಿಮಾನಿನ ಪರವಾದ CA ಭರತ್ ಎನ್ ಕೋಟ್ಯಾನ್ ಮೇರೆಗೆ ಸೊಲೈತದ ಸೊಲ್ಮೆನ ಸಂದಾಯ್ತ ಮಲ್ತೊಂದುಲ್ಲ. ಹಲೋ, ಈ ಸಂದರ್ಭ ನಮ್ಮ ನಟ್ಟಗು ಈ ಕಾರ್ಯಕ್ರಮಡು ಇತ್ತೆರಿಂದಂಡ CA ಭರತ್ ಎನ್ ಕೋಟ್ಯಾನ್ ಮೇರೆ ದಮಲ್ತ್ ವೇದಿಕೆಗೆ ಬರಡು ಪನ್ಪಿನ ಚಿತ್ತಿನ ಭಿನ್ನಯ್ಯನು ಕೊರೊಂದುಲ್ಲ. ಚಿಯರ್ ಲೀಡರ್ಸ್ ನ ಕಲೆಗೆ 5,000 ರೂಪಾಯಿದ ಒಂಜಿ ಸ್ಪಾನ್ಸರ್ಸ್ ಮಲ್ದೇರೆ ಶ್ವೇತರಿಗೆ ವೇದಿಕೆಗೆ ಬರಡು ವೇದಿಕೆಗೆ ಗೌರವ ಸಂದಾಯ್ತ ಮಲ್ಪರಂಡು ದಮಲ್ತ್ ಭರತ್ ಎನ್ ಕೋಟ್ಯಾನ್ ಮೇರಿನ ವೇದಿಕೆಗೆ ಭಿನ್ನಯ್ಯ ಮತ್ತೊಂದುಲ್ಲ. ಹಲೋ, ಈಗಷ್ಟೇ ಮುಕ್ತಾಯ ಕಂಡ ಪಂದ್ಯಾಟದ ವುಮೆನ್ ಆಫ್ ದ ಪ್ಲೇಯರ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತ ಆಟಗಾರ್ತಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದು ದುಬೈ ವಾರಿಯರ್ಸ್ ಪರವಾಗಿ. ಬೌಲಿಂಗ್ ನಲ್ಲಿ 1 ವಿಕೆಟ್ ಮತ್ತು ಸ್ಕೋರ್ ನಾಟ್ ಔಟ್. ಇದು 15 ಓಟವನ್ನು ದಾಖಲಿಸಿದಂತ ರಶ್ಮಿ ಪಡ್ಕೊಳ್ತಾ ಇದ್ದಾರೆ. ರಶ್ಮಿ ಮುಕ್ತಾಯ ಕಂಡ ವುಮೆನ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವರು ವೇದಿಕೆ ಬರ್ಬೇಕನ್ನೋದ ಕೇಳ್ಕೊಳ್ತಾ ಇದ್ದಾವೆ. ದುಬೈ ವಾರಿಯರ್ಸ್ ನ ರಶ್ಮಿ ಅವರು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ರಶ್ಮಿ ಬ್ಯಾಟಿಂಗ್ ನಲ್ಲಿ 15 ಓಟಗಳು, ಬೌಲಿಂಗ್ ನಲ್ಲಿ 1 ಇಂಪಾರ್ಟೆಂಟ್ ವಿಕೆಟ್ಸ್, ಈ ರೀತಿಯಾಗಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಂತ ದುಬೈ ವಾರಿಯರ್ಸ್ ನ ಅತ್ಯುತ್ತಮ ಆಟಗಾರ್ತಿ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ರಶ್ಮಿ. ವುಮೆನ್ ಆಫ್ ದ ಪ್ಲೇಯರ್ ದ ಮ್ಯಾಚ್ ಇದು. ಅವರು ಅಲ್ಲಿ ವೇದಿಕೆ ಬರಬೇಕನ್ನೋದ ಕೇಳ್ಕೊಳ್ತಾ ಇದ್ದಾವೆ. ಮತ್ತೊಂದು ಬಿಗು ಹೋರಾಟದ ಪಂದ್ಯ. ಬಲಿಷ್ಠ 2 ತಂಡಗಳು ಆಡ್ತಾ ಇರುವಂತದ್ದು. ಕಾರ್ಕಳ ಯುವ ವಾಹಿನಿ ಕುವೈಟ್ ಟ್ವಿನ್ಸ್ ಎ ತಂಡ ಪಂದ್ಯಾಟವನ್ನು ಎದುರಿಸ್ತಾ ಇದೆ. ಹಲೋ ಪ್ರಕಾಶಣ್ಣ, ವೇದಿಕೆಯಲ್ಲಿ ವುಮೆನ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಡಿ. ಅಲ್ಲಿ ವಿಕ್ಟರಿ ಸ್ಟ್ಯಾಂಡ್ ಅಲ್ಲಿ ಅದನ್ನು ನೀಡ್ತಾರೆ ಸತೀಶ್ ಅವರೇ. ಓಕೆ, ರಶ್ಮಿ ದುಬೈ ವಾರಿಯರ್ಸ್ ನ ರಶ್ಮಿ 1 ವಿಕೆಟ್, ಬ್ಯಾಟಿಂಗ್ ನಲ್ಲಿ 15 ರನ್, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದು. ಹಲೋ, ಪ್ರಸ್ತುತವಾಗಿ ಸಮಾಪ್ತಿಯನ್ನು ಕಂಡಂತ ಕ್ವಾಲಿಫೈಯರ್ 1 ಮ್ಯಾಚಿನ ಪ್ಲೇಯರ್ ಆಫ್ ದಿ ಮ್ಯಾಚ್
ದುಬೈ ವಾರಿಯರ್ಸ್ ತಂಡದ ರಶ್ಮಿ ಪಾಲಾಗ್ತಾ ಇದೆ. ಚೊರಾದ ಚಪ್ಪಾಳೆಯ ಮುಖಾಂತರ ರಶ್ಮಿ ಅವರನ್ನು ವೇದಿಕೆಗೆ ವೆಲ್ಕಮ್ ಮಾಡ್ತಿದ್ದೇವೆ. ಈ ಒಂದು ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಶ್ರೀಯುತ ವೈ ಸುಕುಮಾರ್ ದಂಪತಿಗಳು ದಯಮಾಡಿ ಈ ಕೆಳಗಿನ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ.